Hello, aspirants. Welcome back to Sandesha Academy. Okay, I hope all are you studying well for upcoming exams, especially Industrial Extension Officer, Assistant Agricultural Officer, ಮತ್ತು ಭೂಮಾಪಕರ ಹುದ್ದೆಗಳೇನಿದೆ ಲ್ಯಾಂಡ್ ಸರ್ವೇಯರ್ಸ್ ಹುದ್ದೆಗಳು. ಓಕೆ, ಸೊ ಇವುಗಳಿಗೆ ಉಪಯೋಗ ಆಗುವಂತ ಜಿಯೋಗ್ರಫಿ ಸಬ್ಜೆಕ್ಟ್ ಏನಿದೆ ಅಥವಾ ಭೂಗೋಳಶಾಸ್ತ್ರ ಅಂತ ಏನ್ ಕರಿತೀವಿ. ಓಕೆ, ಅದಕ್ಕೆ ನಾವು ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ಇವತ್ತು ಡಿಸ್ಕಸ್ ಮಾಡೋಣ. ಓಕೆ, ಸೊ ಇಂಪಾರ್ಟೆಂಟ್ ಟಾಪಿಕ್ ಮತ್ತು MCQs ಅಥವಾ ಯಾವ ರೀತಿ ಕ್ವಶನ್ಸ್ ಕೇಳ್ಬೋದು, ಮತ್ತೆ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಗಳು ಯಾವ ರೀತಿ ಬಂದಿದೆ, ಮತ್ತು ರಿಲೇಟೆಡ್ ಹೈ ಯೀಲ್ಡಿಂಗ್ ಏರಿಯಾಸ್ ಅಥವಾ ಇಂಪಾರ್ಟೆಂಟ್ ಕೀ ಕಾನ್ಸೆಪ್ಟ್ಸ್ ಇನ್ those syllabus or those subheadings. Okay, so that we will discuss today. Okay, so in this regard, firstly what we will do, we'll just quickly go through the syllabus. Idu now majorly we have taken geography 10% syllabus ಏನಿದೆ ನಮ್ಮ ಲ್ಯಾಂಡ್ ಸರ್ವೇಯರ್ ಹುದ್ದೆಗಳಲ್ಲಿ ಕೊಟ್ಟಿರುವಂತ 10% ಜಿಯೋಗ್ರಫಿ ಸಿಲೆಬಸ್ ಏನಿದೆ ಅದನ್ನ ನಾವು ರೆಫರೆನ್ಸ್ ಆಗಿ ಇಟ್ಕೊಂಡಿದೀವಿ. ಓಕೆ, ಸೊ ಮೇಜರ್ ಹೆಡಿಂಗ್ಸ್ ಯಾವ್ಯಾವ್ದಿದೆ ಅಥವಾ ವಾಟ್ ಆರ್ ದ ಮೇಜರ್ ಟಾಪಿಕ್ಸ್ ವಿಚ್ ವಿಲ್ ಸ್ಟಡಿ ಅಂದ್ರೆ ಫಸ್ಟ್ ಒನ್ ದಿ ಅರ್ತ್ ಅಥವಾ ಭೂಮಿಗೆ ಸಂಬಂಧಿಸಿದ ವಿಷಯಗಳು ಅಲ್ವಾ. ಸೊ ಅದ್ರ ಕೆಳಗಡೆ ನಾವು ಬ್ರಹ್ಮಾಂಡ ಅಥವಾ ದ ಯೂನಿವರ್ಸ್, ಮತ್ತೆ ಭೂಮಿಯ ಅಕ್ಷ ಆಕ್ಸಿಸ್ ಆಫ್ ಅರ್ತ್, ಭ್ರಮಣ ಅಥವಾ ಪರಿಕ್ರಮಣ ಅಂದ್ರೆ ರೊಟೇಷನ್ ಅಂಡ್ ರೆವಲ್ಯೂಷನ್, ರೈಟ್, ಮತ್ತೆ ಲ್ಯಾಟಿಟ್ಯೂಡ್ಸ್ ಅಂಡ್ ಲ್ಯಾಂಗಿಟ್ಯೂಡ್ಸ್ ಅಂದ್ರೆ ಅಕ್ಷಾಂಶ ಮತ್ತು ರೇಖಾಂಶಗಳು, ಹಾಗೂ ಸಮಯ ಅಥವಾ ಟೈಮ್ ರಿಲೇಟೆಡ್ ಟಾಪಿಕ್ಸ್. ಓಕೆ, ಮತ್ತೆ ಝೋನಲ್ ಟೈಮ್, ಇಂಟರ್ನ್ಯಾಷನಲ್ ಡೇಟ್ ಲೈನ್, ಇವುಗಳನ್ನ ನಾವು ಈ ಹೆಡಿಂಗ್ ಅಲ್ಲಿ, ಯಾವ ಹೆಡಿಂಗು, ಭೂಮಿಗೆ ಸಂಬಂಧಿಸಿದ ವಿಷಯಗಳು ಅಥವಾ ಅರ್ತ್ ಅನ್ನುವಂತ ಹೆಡಿಂಗ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಓಕೆ, ದ ಸೆಕೆಂಡ್ ಹೆಡಿಂಗ್ ಬಂದ್ಬಿಟ್ಟು ಲಿಥೋಸ್ಫಿಯರ್ ಅಥವಾ ಪೃಥ್ವಿ ಅಥವಾ ಭೂಮಿ. ಸೊ ಇದ್ರದ್ದು ಬಾಹ್ಯ ಪದರ ಅಂತ ಏನ್ ಕರೀತಾರೆ. ಓಕೆ, ಅದನ್ನ ಡೀಟೇಲ್ಡ್ ಆಗಿ, ಮತ್ತು ರಾಕ್ಸ್ ಬಗ್ಗೆ, ಶಿಲೆಗಳ ಬಗ್ಗೆ, ಅವುಗಳಲ್ಲಿ ನಡುವೆ ಉಂಟಾಗುವಂತಹ ಘರ್ಷಣೆಗಳ ಬಗ್ಗೆ. ಓಕೆ, ಸೊ ಮತ್ತು ವೇವ್ಸ್, ಬೇರೆ ಬೇರೆ ತರಂಗಗಳು, ಪ್ರೈಮರಿ ವೇವ್ಸ್, ಸೆಕೆಂಡರಿ ವೇವ್ಸ್. ಓಕೆ, ಇವುಗಳನ್ನ ಮತ್ತೊಂದು ಹೆಡಿಂಗ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಮತ್ತೆ ಅನದರ್ ಕೀವರ್ಡ್ ಇನ್ ಸಿಲೆಬಸ್ ಇಸ್ ನಕ್ಷೆಗಳು ಅಥವಾ ಮ್ಯಾಪ್ಸ್ ಅಂತ ಏನಿದೆ. ಓಕೆ, ಮತ್ತೆ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ, ಭಾರತದ ಭೌಗೋಳಿಕ ಲಕ್ಷಣಗಳು, ರೈಟ್. ಸೊ ಇದರಲ್ಲಿ ಮೇಜರ್ಲಿ ನಾವು ಭಾರತದ ನದಿಗಳ ಬಗ್ಗೆ ಆಗಿರ್ಲಿ, ಸರೋವರಗಳು, ಕರಾವಳಿ ಪ್ರದೇಶ ಅಥವಾ ಕೋಸ್ಟಲ್ ಪ್ಲೇನ್ಸ್, ಓಕೆ, ಪೆನಿನ್ಸುಲರ್ ಪ್ಲೇಟ್ಯೂ ಅಂದ್ರೆ ಪರ್ಯಾಯ ಪ್ರಸ್ಥಭೂಮಿ. ಸೊ ಇವುಗಳನ್ನ ನಾವು ಡೀಟೇಲ್ಡ್ ಆಗಿ ಸ್ಟಡಿ ಮಾಡ್ತೀವಿ. ಇಟ್ ಈಸ್ ಕೈಂಡ್ ಆಫ್ ಎ ಕ್ವಿಕ್ ರಿವಿಷನ್. ಓಕೆ, ಇನ್ ಡೀಟೇಲ್ ಯು ವುಡ್ ಹಾವ್ ಸ್ಟಡಿಡ್ ಇನ್ ಯುವರ್ ಬೇಸಿಕ್ ಬುಕ್ಸ್ ಅಂಡ್ ನೋಟ್ಸ್. ಸೊ ಇದು ಕೈಂಡ್ ಆಫ್ ಅವರ್ ಮ್ಯಾರಥಾನ್ ಆರ್ ರಿವಿಷನ್ ಪ್ಲಸ್ ಸಮ್ practice questions that we will do. Okay, so in this regard we will come to the first heading. ಏನು ಫಸ್ಟ್ ನಮ್ಮ ಸಿಲೆಬಸ್ ಟಾಪಿಕ್ ಅಲ್ಲಿ ಏನಿತ್ತು, ದಿ ಅರ್ತ್ ಅಲ್ವಾ, ಅಥವಾ ಭೂಮಿಗೆ ಸಂಬಂಧಿಸಿದ ವಿಷಯಗಳಿತ್ತು. ಓಕೆ, ಸೊ ಇದ್ರಲ್ಲಿ ಏನೇನಿದೆ, ಯೂನಿವರ್ಸ್, ಮತ್ತೆ ಶೇಪ್ ಆಫ್ ಅರ್ತ್ ಅಥವಾ ಭೂಮಿಯ ಆಕಾರ, ಮತ್ತೆ ಆಕ್ಸಿಸ್ ಆಫ್ ಅರ್ತ್, ರೊಟೇಷನ್ ಅಂಡ್ ರೆವಲ್ಯೂಷನ್, ಲಾಂಗಿಟ್ಯೂಡ್ಸ್ ಅಂಡ್ ಲ್ಯಾಟಿಟ್ಯೂಡ್ಸ್. ಓಕೆ, ಸೊ ಇವುಗಳಿಗೆ ಸಂಬಂಧಿಸಿದಂತ ಮೇಜರ್ ಪಾಯಿಂಟ್ಸ್ ನ we will study and we will see some of the MCQs in that topics. Okay, so in this topic we'll just deal from the basic things. Okay, what is universe ಅಥವಾ ಏನು, ಇಲ್ಲಿ ಬ್ರಹ್ಮಾಂಡ ಅಂತ ಇದೆ ಅಲ್ವಾ. ಸೊ ಫಸ್ಟ್ ಟಾಪಿಕ್ ಏನಿದೆ, ದ ಯೂನಿವರ್ಸ್ ಅಥವಾ ಶೇಪ್ ಆಫ್ ಅರ್ತ್ ಅಂತ ಇದೆ. ಓಕೆ, ಸೊ ಯೂನಿವರ್ಸ್, ದ ಶೇಪ್ ಆಫ್ ಅರ್ತ್ ಅಂತ ಇದೆ, ಅಂದ್ರೆ ಭೂಮಿಯ ಆಕಾರ ಮತ್ತೆ ಯೂನಿವರ್ಸ್. ಓಕೆ, ಭೂಮಿಯ ಆಕಾರಕ್ಕೆ ಹೋಗೋಕ್ ಮುಂಚೆ ವಿಲ್ ಜಸ್ಟ್ ನೋ ಅಬೌಟ್ ಯೂನಿವರ್ಸ್. ವಾಟ್ ಇಸ್ ಯೂನಿವರ್ಸ್, ಏನಂಗಿದ್ರೆ ಬ್ರಹ್ಮಾಂಡ ಅಂದ್ರೆ ಯು ವುಡ್ ಹ್ಯಾವ್ ಸ್ಟಡಿಡ್, ರೈಟ್. ಸೊ ಏನು, ವಾಟ್ ಇಸ್ ಯೂನಿವರ್ಸ್ ಅಂದ್ರೆ ಎವ್ರಿಥಿಂಗ್ ದಟ್ ಸರೌಂಡ್ಸ್ ಅಸ್, ಅಂದ್ರೆ ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕಂಡು ಬರುವಂತದ್ದು, ನಮ್ಮ ಸುತ್ತಮುತ್ತ ಕಂಡು ಬರುವಂತದ್ದು. ಏನೇನ್ ಕಂಡು ಬರುತ್ತೆ ನಮ್ಮ ಸುತ್ತಮುತ್ತ ಅಲ್ವಾ. ಮ್ಯಾಟರ್ ಇದೆ ಅಲ್ವಾ, ಶಕ್ತಿ ಇದೆ, ಎನರ್ಜಿ ಇದೆ, ರೈಟ್, ಗ್ಯಾಲಕ್ಸಿಸ್ ಇದೆ, ಪ್ಲಾನೆಟ್ಸ್ ಇದೆ ಅಲ್ವಾ. ಏನು ಪ್ಲಾನೆಟ್ಸ್ ಅಂತ ಅಂದ್ರೆ ಗ್ರಹಗಳು, ಓಕೆ, ಕಾಮೆಟ್ಸ್, ರೈಟ್, ಧೂಳು ಕಣಗಳು ಅಥವಾ ಕಪ್ಪು ರಂಧ್ರಗಳು ಅಲ್ವಾ, ಬ್ಲಾಕ್ ಹೋಲ್, ರೈಟ್, ವಿಚ್ ಆರ್ ಬ್ಲಾಕ್ ಹೋಲ್, ಡಾರ್ಕ್ ಮ್ಯಾಟರ್. ಓಕೆ, ಈವನ್ ದ ಎಂಟಿ ಸ್ಪೇಸ್ ಅರೌಂಡ್ ಅಸ್, ಅದನ್ನು ಸೇರಿ ನಾವು ಯೂನಿವರ್ಸ್ ಅಂತಾನೆ ಕರಿತೀವಿ. ಓಕೆನಾ. ಸೊ ಹಂಗಿದ್ರೆ ಈ ಬ್ರಹ್ಮಾಂಡ ಅಥವಾ ಯೂನಿವರ್ಸ್ ಅನ್ನೋ ಕಾನ್ಸೆಪ್ಟ್, ಸೊ ಐ ಥಿಂಕ್ ವಿ ಕ್ಯಾನ್ ಆಲ್ ಸಿ ಫ್ರಮ್ ದೀಸ್ ಇಮೇಜಸ್, ರೈಟ್. ಓಕೆ, ಸೊ ಇದು ಎಲ್ಲಿಂದ ಡಿರೈವ್ ಆಯ್ತು ಅಥವಾ ಈ ವರ್ಡ್ ಹೇಗ್ ಬಂತು ಅಂದ್ರೆ ಯೂನಿವರ್ಸಮ್ ಅಂತ ಒಂದು ಲ್ಯಾಟಿನ್ ವರ್ಡ್ ಇಂದ ಯೂನಿವರ್ಸ್ ಅಂತ ಬರುತ್ತೆ. ಓಕೆ, ಸೊ ಏನೇನ್ ಕಾಂಪೊನೆಂಟ್ಸ್ ಇದೆ ಹಂಗಾದ್ರೆ, ಯೂನಿವರ್ಸ್ ಅಂದ್ರೆ ಏನು ಅಂತ ನೋಡಿದ್ವಿ. ಅದ್ರಲ್ಲಿ ಯಾವ್ಯಾವ ಕಾಂಪೊನೆಂಟ್ಸ್ ಇದೆ, ಒಂದು ಫಿಸಿಕಲ್ ಕಾಂಪೊನೆಂಟ್ಸ್ ಅಥವಾ ಭೌತಿಕ ಅಂಶಗಳು, ಓಕೆ, ಮತ್ತೆ ನಾನ್ ಫಿಸಿಕಲ್ ಕಾಂಪೊನೆಂಟ್ ಅಭೌತಿಕ ಅಂಶಗಳು. ಓಕೆ, ಏನು ಭೌತಿಕ ಅಂಶಗಳು ಅಂದ್ರೆ, ಫಿಸಿಕಲ್ ಕಾಂಪೊನೆಂಟ್ಸ್ ಅಂದ್ರೆ ಯಾವ್ಯಾವ ಬರುತ್ತೆ, ಆಟಮ್ಸ್
ಅಲ್ವಾ? ಪರಮಾಣುಗಳು, ಪ್ಲಾನೆಟ್ಸ್, ಗ್ರಹಗಳು, ರೈಟ್? ಸೊ ಸ್ಟಾರ್ಸ್, ನಕ್ಷತ್ರಗಳು, ಸೊ ಇವೆಲ್ಲ ಫಿಸಿಕಲ್ ಕಾಂಪೊನೆಂಟ್ಸ್. ಓಕೆ, ಸೊ ನಾನ್ ಫಿಸಿಕಲ್ ಕಾಂಪೊನೆಂಟ್ಸ್ ಅಂದ್ರೆ ಯಾವುದು? ಫಾರ್ ಎಕ್ಸಾಂಪಲ್ ಅಭೌತಿಕ ಅಂಶಗಳು, ಗ್ರಾವಿಟಿ ಆಗಿರ್ಬೋದು, ಲೈಟ್ ಆಗಿರ್ಬೋದು, ಓಕೆ, ಸ್ಪೇಸ್ ಆಗಿರ್ಬೋದು, ರೈಟ್? ಸೊ ಇವುಗಳನ್ನ ನಾವು ನಾನ್ ಫಿಸಿಕಲ್ ಕಾಂಪೊನೆಂಟ್ಸ್ ಅಂತ ಕರಿತೀವಿ. ಓಕೆ, ಸೊ ಅದೇ ರೀತಿ ಈ ಯೂನಿವರ್ಸಿಗೆ ಬಂದಾಗ ಈ ಯೂನಿವರ್ಸ್ ಅಥವಾ ನಮ್ಮ ಬ್ರಹ್ಮಾಂಡ ಎಷ್ಟು ಹಳೇದಪ್ಪ ಅಥವಾ ಎಷ್ಟು ಓಲ್ಡ್ ಅಂತ ಏನಾದ್ರೂ ನಾವು ತಿಳ್ಕೊಬೇಕಾದ್ರೆ, ಓಕೆ, ಸೊ ಇಟ್ ಈಸ್ ಅರೌಂಡ್ 13.8 ಬಿಲಿಯನ್ ಇಯರ್ಸ್ ಓಲ್ಡ್. ಯಾವ್ದ್ರ ಪ್ರಕಾರ? ಯಾರು ಹೇಳ್ತಾರೆ ಇದು 13.8 ಬಿಲಿಯನ್ ವರ್ಷಗಳ ಹಿಂದೆ ಹುಟ್ಟಿದೆ ಅಂತ? ವಿಜ್ಞಾನಿಗಳು ಯಾವ ಬೇಸಿಸ್ ಮೇಲೆ ಹೇಳ್ತಾರೆ? ಒಂದು ಸಿದ್ಧಾಂತ ಇದೆ, ರೈಟ್? ಬಿಗ್ ಬ್ಯಾಂಗ್ ಥಿಯರಿ. ಓಕೆ, ಬಿಗ್ ಬ್ಯಾಂಗ್ ಸಿದ್ಧಾಂತ ಅಂತ ಇದೆ, ಕೇಳಿದೀರಾ? ಓಕೆ, ಸೊ ಈ ಸಿದ್ಧಾಂತದ ಪ್ರಕಾರ ಈ ಇರುವಂತ ಒಂದು ಯೂನಿವರ್ಸ್ ಅಥವಾ ನಮ್ಮ ಬ್ರಹ್ಮಾಂಡ 13.8 ಬಿಲಿಯನ್ ವರ್ಷಗಳ ಹಿಂದೆ ಹುಟ್ಟಿತ್ತು ಅಂತ ಹೇಳ್ತಾರೆ. ಓಕೆ, ಸೊ ಅದೇ ರೀತಿ ವ್ಯಾಸ ಅಥವಾ ಡಯಾಮೀಟರ್ ಆಫ್ ಯೂನಿವರ್ಸ್ ಏನಪ್ಪಾ ಎಷ್ಟಿದೆ ಅಂತ ಅಂದ್ರೆ 93 ಬಿಲಿಯನ್ ಲೈಟ್ ಇಯರ್ಸ್ ಅಷ್ಟು ವ್ಯಾಸ ಇದೆ ಅಥವಾ ಡಯಾಮೀಟರ್ ಇದೆ ಅಂತ ಹೇಳ್ತಾರೆ. ಓಕೆ, ಹಾಗಿದ್ರೆ ಈ ಯೂನಿವರ್ಸ್ ಅಲ್ಲಿ ಈಗ 100% ಆಫ್ ಯೂನಿವರ್ಸ್ ಅಂತ ಕರೆದ್ರೆ ಅದರಲ್ಲಿ ಏನೇನ್ ಕಾಂಪೊನೆಂಟ್ಸ್ ಇದೆ ಅಂತ ನೋಡೋದಾದ್ರೆ 95% ಆಫ್ ಇಟ್ ಕನ್ಸಿಸ್ಟ್ ಆಫ್ ಡಾರ್ಕ್ ಮ್ಯಾಟರ್ ಅಂಡ್ ಡಾರ್ಕ್ ಎನರ್ಜಿ ಓನ್ಲಿ. ಓಕೆ, ಓನ್ಲಿ 5% universe is visible to eyes. Okay, so these are all some of the quick glance and quick revision over the topic of universe ಅಥವಾ ಬ್ರಹ್ಮಾಂಡ ಅಂದ್ರೆ ಏನು, right? So ಅದಾದ್ಮೇಲೆ okay, yeah, the same thing which we have discussed, right? So universe ಅಂದ್ರೆ ಏನು? It's a everything that exists, right? Matter, energy, right? ಶಕ್ತಿ ಆಗಿರ್ಬೋದು, ಬಾಹ್ಯಾಕಾಶ ಆಗಿರಲಿ, ನಕ್ಷತ್ರ ಮಂಡಗಳು, ನಕ್ಷತ್ರಗಳು, right? ಕಪ್ಪು ರಂಧ್ರಗಳು, so ಇವುಗಳು, right? So 95% of this consists of dark matter, dark space only. Okay, only 5% is visible. Okay, so the next thing, yeah, how old it is, alva? So 13.8 billion years old ಇದೆ ಅಥವಾ ನಮ್ಮ ವಿಜ್ಞಾನಿಗಳು ಬ್ರಹ್ಮಾಂಡ ಸುಮಾರು 13.8 ಬಿಲಿಯನ್ ವರ್ಷಗಳ ಹಿಂದೆ ಹುಟ್ಟಿತು ಅಂತ ಅಂದಾಜಿಸಿದ್ದಾರೆ. ಯಾವ ಬೇಸಿಸ್ ಮೇಲೆ? ಬಿಗ್ ಬ್ಯಾಂಗ್ ಸಿದ್ಧಾಂತ ಅಂತ ಒಂದು ಬರುತ್ತೆ ಅಲ್ವಾ? ನೀವೆಲ್ಲ ಬೇಸಿಕ್ ಓದುವಾಗ ಇದ್ರ ಬಗ್ಗೆ ಐಡಿಯಾ ಇರುತ್ತೆ, ಬೇಸಿಕ್ ಎನ್ಸಿಆರ್ಟಿಸ್ ಅಲ್ಲಿ, ರೈಟ್? ಸೊ ಇಲ್ಲಿ ಏನೇನು ಕಂಡು ಬರುತ್ತೆ? ಭೌತಿಕ ಅಂಶಗಳು, ಅಭೌತಿಕ ಅಂಶಗಳು ಅಲ್ವಾ? ವಿ ಹ್ಯಾವ್ ಡಿಸ್ಕಸ್ಡ್ ದಟ್, ರೈಟ್? ಸೊ ದ ನೆಕ್ಸ್ಟ್ ಥಿಂಗ್ ಈಸ್ ಎಷ್ಟು ವ್ಯಾಸ ಇದೆ ಅಥವಾ ಡಯಾಮೀಟರ್ ಎಷ್ಟಿದೆ. ನಾವು ನೋಡ್ತಕ್ಕಂತ ಒಂದು ಯೂನಿವರ್ಸ್ ವ್ಯಾಸ ಎಷ್ಟಪ್ಪ ಅಂದ್ರೆ 93 ಬಿಲಿಯನ್ ಲೈಟ್ ಇಯರ್ಸ್ ಅಥವಾ ಜ್ಯೋತಿರ್ವರ್ಷಗಳು ಅಂತ ಏನ್ ಕರಿತೀವಿ. ಓಕೆ, ಸೊ ಅದಾದ್ಮೇಲೆ ವಿಲ್ ಜಸ್ಟ್ ಸಿ ಸಮ್ ಆಫ್ ದ ಕ್ವಿಕ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ವಿಚ್ ಹ್ಯಾವ್ ಬೀನ್ ಆಸ್ಕ್ಡ್ ಇನ್ ಡಿಫರೆಂಟ್ ಎಕ್ಸಾಮ್ಸ್. ಬೇರೆ ಬೇರೆ ಎಕ್ಸಾಮ್ಸ್ ಗಳಲ್ಲಿ ಈ ಥೀಮ್ಸ್ ಗಳ ಮೇಲೆ ಅಥವಾ ಈ ಆಸ್ಪೆಕ್ಟ್ಸ್ ಮೇಲೆ ಕ್ವಶನ್ಸ್ ಬಂದಿದೆ. ಓಕೆ, ಸೊ ಆರಿಜಿನ್ ಆಫ್ ಯೂನಿವರ್ಸ್ ಅಥವಾ ನಮ್ಮ ಬ್ರಹ್ಮಾಂಡದ ಉಗಮಕ್ಕೆ ಸಂಬಂಧಿಸಿದಂತೆ ಮೋಸ್ಟ್ ಅಕ್ಸೆಪ್ಟೆಡ್ ಥಿಯರಿ ಅಥವಾ ಬಹು ಮಾನ್ಯತೆ ಪಡ್ತಿರುವಂತ ಅಥವಾ ಅತಿ ಹೆಚ್ಚು ಅಕ್ಸೆಪ್ಟ್ ಮಾಡ್ಕೊಂಡಿರುವಂತ ಥಿಯರಿ ಯಾವ್ದಪ್ಪ ಅಂತ ಅಂದ್ರೆ ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳ್ಬೋದು. ಓಕೆ, ಸೊ ಇದ್ರ ಪ್ರಕಾರ ಎಷ್ಟು ಹಳೇದಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ದೇರ್ ಇಸ್ ಅ ಥಿಯರಿ ಕಾಲ್ಡ್ ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್ ಥಿಯರಿ ಅಥವಾ ವಿಸ್ತಾರಗೊಳ್ಳುತ್ತಿರುವ ಬ್ರಹ್ಮಾಂಡದ ಸಿದ್ಧಾಂತ ಅಂತ ಕರಿತೀವಿ. ಇದನ್ನ ಕೊಟ್ಟವ್ರು ಯಾರಪ್ಪ ಅಂತ ಅಂದ್ರೆ ಜಾರ್ಜ್ ಲೈಮೆತ್ರೆ. ಓಕೆ, ಸೊ ಅದಾದ್ಮೇಲೆ ನಮ್ಮ ಆಕಾಶಗಂಗೆ ಅಥವಾ ನಮ್ಮ ಒಂದು ನಕ್ಷತ್ರ ಪುಂಜ ಏನಿದೆ ವಿಚ್ ಇಸ್ ಮಿಲ್ಕಿ ವೇ, ರೈಟ್? ಅಥವಾ ಹಾಲು ಹಾದಿ ಅಂತ ಕರಿತೀವಿ. ಇದು ಯಾವ ರೀತಿಯ ಒಂದು ಗ್ಯಾಲಕ್ಸಿ ಅಥವಾ ನಕ್ಷತ್ರ ಮಂಡಲ ಅಂತ ಕೇಳ್ಬೋದು. ಇದೊಂದು ಸುರುಳಿ ಆಕಾರದ ಅಥವಾ ಸ್ಪೈರಲ್ ಗ್ಯಾಲಕ್ಸಿ ಅಂತ ಕೂಡ ಹೇಳ್ಬೋದು. ಓಕೆ, ಮಿಲ್ಕಿ ವೇ ನಲ್ಲಿ ಎಷ್ಟು ಸ್ಟಾರ್ಸ್ ಇದೆ ಅಥವಾ ಅಂದಾಜಿನಲ್ಲಿ ಎಷ್ಟು ನಕ್ಷತ್ರಗಳಿದೆ ಅಂತ ಅಂದ್ರೆ ಅರೌಂಡ್ 100 ಬಿಲಿಯನ್ ಸ್ಟಾರ್ಸ್ ಆರ್ ಫೌಂಡ್ ಇನ್ ನಮ್ಮ ಹಾಲು ಆದಿ ಅಂತ ಏನ್ ಕರಿತೀವಿ ಅಥವಾ ಆಕಾಶ ಗಂಗಾ ಅಂತ ಏನ್ ಕರಿತೀವಿ. ಅದರಲ್ಲಿ 100 ಬಿಲಿಯನ್ ಅಷ್ಟು ಸ್ಟಾರ್ಸ್ ಗಳಿದೆ. ಓಕೆ, ಸೊ ದರ್ ಇಸ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ವಿಚ್ ಇಸ್ ಸೂಪರ್ ನೋವಾ. ಓಕೆ, ಏನ್ ಸೂಪರ್ ನೋವಾ ಅಂತ ಕೇಳ್ಬೋದು. ಇದು ಡೈಯಿಂಗ್ ಸ್ಟಾರ್ ಅಥವಾ ಸಾಯುವ ನಕ್ಷತ್ರದ ಸ್ಫೋಟವನ್ನ ಯಾವುದೇ ಒಂದು ನಕ್ಷತ್ರ ತನ್ನ ಕೊನೆಯ ಹಂತ ತಲುಪಿದಾಗ ಡೈ ಆಗುತ್ತೆ ಅಥವಾ ಸತ್ತೋಗುತ್ತೆ ಅಥವಾ ಅದರ ಲೈಫ್ ಟೈಮ್ ಎಂಡ್ ಆಗುತ್ತೆ. ಅದನ್ನ ನಾವು ಸೂಪರ್ ನೋವಾ ಅಥವಾ ಡೈಯಿಂಗ್ ಸ್ಟಾರ್ ಅಂತ ಕೂಡ ಕರಿತೀವಿ. ಓಕೆ, ಸೊ ದಿಸ್ ಆರ್ ಕ್ವಿಕ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಓಕೆ, ಸೊ ಅದಾದ್ಮೇಲೆ ಇನ್ನೂ ಒಂದಷ್ಟು ಪಾಯಿಂಟ್ ರಿಲೇಟೆಡ್ ಟು ದಿಸ್ ಯೂನಿವರ್ಸ್ ನಾವು ನೋಡೋದಾದ್ರೆ ಐ ಹೋಪ್ ಎವ್ರಿ ಒನ್ ಆರ್ ಅಲರ್ಟ್ ವಾಟ್ ವಿ ಆರ್ ಸ್ಟಡಿಂಗ್. ವಿ ಆರ್ ಜಸ್ಟ್ ಸ್ಟಡಿಂಗ್ ಅಬೌಟ್ ಯೂನಿವರ್ಸ್ ಓನ್ಲಿ ನೌ, ರೈಟ್? ಸೊ ದಟ್ ವಾಸ್ ಇಂಪಾರ್ಟೆಂಟ್ ಕೀವರ್ಡ್ ಅಂಡರ್ ಅವರ್ ಸಿಲೆಬಸ್, ರೈಟ್? ಸೊ ಅದಾದ್ಮೇಲೆ ಸೂರ್ಯನಿಗೆ ಅತಿ ಹತ್ತಿರವಾಗಿರುವಂತ ಅಥವಾ ಅತಿ ಕಡಿಮೆ ದೂರದಲ್ಲಿರುವಂತ ನಕ್ಷತ್ರ ಯಾವ್ದಪ್ಪ ಅಂತ ಕೇಳಿದ್ರೆ ಪ್ರಾಕ್ಸಿಮಾ ಸೆಂಚುರಿ. ಓಕೆ, ಸೊ ದಿಸ್ ವಿಲ್ ಬಿ ನವಿಂಗ್ ಟು ಎವ್ರಿ ಒನ್. ಆಮೇಲೆ
ಒಂದು ಜ್ಯೋತಿರ್ವರ್ಷ ಅಥವಾ ವಾಟ್ ಈಸ್ ಲೈಟ್ ಇಯರ್ ಅಂತ ಅಂದ್ರೆ ಎಷ್ಟು ದೂರ ಬೆಳಕು ಒಂದು ವರ್ಷದಲ್ಲಿ ಒಟ್ಟು ಸಾಗುವ ಒಂದು ಅಂತರವನ್ನ ನಾವು ಲೈಟ್ ಇಯರ್ ಅಂತ ಕರಿತೀವಿ. ವಿಲ್ ಜಸ್ಟ್ ಡಿಸ್ಕಸ್ ಡೀಟೇಲ್ಡ್ ಅಬೌಟ್ ದಿಸ್ ನೆಕ್ಸ್ಟ್ ಸ್ಲೈಡ್ಸ್. ಓಕೆ, ಸೊ ಅದಾದ್ಮೇಲೆ ಬ್ರೈಟೆಸ್ಟ್ ನೆಬ್ಯುಲಾ ಯಾವ್ದಪ್ಪ ಅಂತ ಅಂದ್ರೆ ಸ್ಕೈ ಅಲ್ಲಿ ಅಥವಾ ಆಕಾಶದಲ್ಲಿ ಕಂಡುಬರುವಂತ ನೆಬ್ಯುಲಾದಲ್ಲಿ ಓರಿಯಾನ್ ನೆಬ್ಯುಲಾ ಅಂತ ಏನಿದೆ ಅದು ಬ್ರೈಟೆಸ್ಟ್ ನೆಬ್ಯುಲಾ ಅಥವಾ ಅತ್ಯಂತ ಪ್ರಕಾಶಮಾನವಾದ ನೆಬ್ಯುಲಾಗಳಲ್ಲಿ ಒಂದಾಗಿದೆ. ಓಕೆ, ಅದಾದ್ಮೇಲೆ ಪೋಲ್ ಸ್ಟಾರ್ ಐ ಥಿಂಕ್ ಗೊತ್ತಿರುತ್ತೆ ಅಂತ ಅನ್ಕೊಂಡಿದೀನಿ. ಧ್ರುವ ತಾರೆ ಕೇಳಿದೀರಾ? ಸೊ ಇದು ಎಲ್ಲಿ ಕಂಡು ಬರುತ್ತೆ ಅಂತ ಅಂದ್ರೆ ಉತ್ತರ ಧ್ರುವದ ಮೇಲೆ ಕಂಡು ಬರುತ್ತೆ ಅಥವಾ ಅಬೋವ್ ದಿ ನಾರ್ತ್ ಪೋಲ್ ಅಂತ ಏನ್ ಹೇಳ್ತೀವಿ ಅಲ್ಲಿ ಕಂಡು ಬರುತ್ತೆ. ಓಕೆ, ಮತ್ತೆ ನಮ್ಮ ನಕ್ಷತ್ರಗಳೇನಿದೆ ಅಥವಾ ಸ್ಟಾರ್ಸ್ ಏನಿದೆ ಅವುಗಳು ಯಾವುದೇ ರೂಪುಗೊಂಡಿದೆ ಅಂತ ಹೇಳೋದಾದ್ರೆ ಹೈಡ್ರೋಜನ್ ಮತ್ತು ಹೀಲಿಯಂ ಗ್ಯಾಸಸ್, ರೈಟ್? ನಕ್ಷತ್ರಗಳು ಹೈಡ್ರೋಜನ್ ಮತ್ತು ಹೀಲಿಯಂ ನ ಗ್ಯಾಸ್ಗಳಿಂದ ಕೂಡಿದ ನೆಬುಲಾಗಳಿಂದ ರೂಪುಗೊಳ್ಳುತ್ತದೆ. ಓಕೆ, ಐ ಹೋಪ್ ಎವ್ರಿ ಒನ್ ಆರ್ ಗೆಟಿಂಗ್ ರಿವಿಷನ್ ಆಫ್ ದೇರ್ ವಾಟ್ ಎವರ್ ದ ಕಂಟೆಂಟ್ ದೇ ಹ್ಯಾವ್ ಸ್ಟಡಿಡ್ ಇನ್ ದೇರ್ ಬುಕ್ಸ್. ಓಕೆ, ಸೊ ಅದಾದ್ಮೇಲೆ ನಕ್ಷತ್ರಗಳೇನಿದೆ ಅವುಗಳು ಆಕಾಶೀಯ ಧ್ರುವಗಳು ಮತ್ತು ಸಮವೃತ್ತದ ಸುತ್ತ ಸುತ್ತಾ ಇರುತ್ತೆ. ಓಕೆ, ಸೊ ಇದೊಂದು ಕ್ವಿಕ್ ಪಾಯಿಂಟ್ಸ್ ನಿಮ್ಗೆ ಗೊತ್ತಿರಬೇಕು. ಸೊ ದೇ ಸ್ಟಾರ್ಸ್ ರೊಟೇಟ್ ಅರೌಂಡ್ ದಿ ಸೆಲೆಸ್ಟಿಯಲ್ ಪೋಲ್ಸ್ ಅಂಡ್ ಈಕ್ವೆಟಾರ್. ಓಕೆ, ಸೊ ಯಾಕೆ ನಮ್ಗೆ ಬಾಹ್ಯಾಕಾಶ ಅಥವಾ ಸ್ಪೇಸ್ ಇಟ್ ಲುಕ್ಸ್ ಡಾರ್ಕ್ ಅಥವಾ ಬ್ಲಾಕ್ ಅಂತ ಅಂದ್ರೆ ಬಿಕಾಸ್ ಆಫ್ ದಿ ಆಬ್ಸೆನ್ಸ್ ಆಫ್ ಅಟ್ಮಾಸ್ಫಿಯರ್. ಓಕೆ, ವಾತಾವರಣವಿಲ್ಲದ ಕಾರಣದಿಂದ ಆಕಾಶ ಕಪ್ಪಾಗಿ ಕಂಡು ಬರುತ್ತೆ. Okay, so these are all some of the quick revision or key points related to universe which can be asked in any exams. Okay, generally ಎಲ್ಲ ಎಕ್ಸಾಮ್ಸ್ ಅಲ್ಲೂ ಈ ಒಂದಷ್ಟು ಇಂಪಾರ್ಟೆಂಟ್ ಥೀಮ್ಸ್ ಮೇಲೆ ಕ್ವಶನ್ಸ್ ಬರ್ಬೋದು. ಓಕೆ, ಸೊ ವಿಲ್ ಜಸ್ಟ್ ಸಿ ಸಮ್ ಆಫ್ ದಿ ಕ್ವಶನ್ಸ್. ಓಕೆ, ಯಾವ ತರ ಕ್ವಶನ್ಸ್ ಗಳು ಕೇಳಿದ್ದಾರೆ ಹಿಂದೆ. ದೀಸ್ ಆರ್ ಆಲ್ ದಿ ಪ್ರೀವಿಯಸ್ ಕ್ವಶನ್ಸ್ ಆಸ್ಕ್ಡ್. ಓಕೆ, ಸೊ ಮೊದಲನೇ ಕ್ವಶನ್ ನಾವು ನೋಡೋದಾದ್ರೆ ದ ಬಿಗ್ ಬ್ಯಾಂಗ್ ಥಿಯರಿ ಈಸ್ ರಿಲೇಟೆಡ್ ಟು, ಬಿಗ್ ಬ್ಯಾಂಗ್ ಸಿದ್ಧಾಂತವು ಯಾವುದಕ್ಕೆ ಸಂಬಂಧಿಸಿದೆ? ಓಕೆ, ಸೊ ಆಪ್ಷನ್ ಎ ಏನ್ ಹೇಳ್ತಾ ಇದೆ? ಕಾಂಟಿನೆಂಟಲ್ ಡ್ರಿಫ್ಟ್ಸ್ ಅಥವಾ ಖಂಡಗಳ ಚಲನೆ. ಆಪ್ಷನ್ ಬಿ ಏನ್ ಹೇಳುತ್ತೆ? ಆರಿಜಿನ್ ಆಫ್ ಯೂನಿವರ್ಸ್, ಬ್ರಹ್ಮಾಂಡದ ಉತ್ಪತ್ತಿ. ಆರಿಜಿನ್ ಆಫ್ ಹಿಮಾಲಯಾಸ್, ಹಿಮಾಲಯಗಳ ಉತ್ಪತ್ತಿ. ಓಕೆ, ಸೊ ಎರಪ್ಷನ್ ಆಫ್ ವೋಲ್ಕೆನೋಸ್, ಅಗ್ನಿ ಪರ್ವತಗಳ ಸ್ಫೋಟ ಅಥವಾ ಜ್ವಾಲಾಮುಖಿ ಸ್ಫೋಟಗಳು. ಓಕೆ, ಯಾವ್ದಕ್ಕೆ ಸಂಬಂಧಿಸಿದೆ ಹೇಳ್ಬೋದಾ? ಆನ್ಸರ್ ಮಾಡ್ಬೋದಾ? ಓಕೆ, ವಾಟ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್? ದ ಬಿಗ್ ಬ್ಯಾಂಗ್ ಥಿಯರಿ ಈಸ್ ರಿಲೇಟೆಡ್ ಟು ಯಾವುದು? ಆರಿಜಿನ್ ಆಫ್ ಯೂನಿವರ್ಸ್ ಅಥವಾ ಬ್ರಹ್ಮಾಂಡದ ಉತ್ಪತ್ತಿ ಬಗ್ಗೆ ಅಲ್ವಾ? ನಾವ್ ಹಿಂದೆ ತಾನೇ ಡಿಸ್ಕಸ್ ಮಾಡಿದೀವಿ. ಯಾಕೆ ಬೇರೆ ಆಪ್ಷನ್ಸ್ ಅಲ್ಲ? ಇದೇನು ಕಾಂಟಿನೆಂಟಲ್ ಡ್ರಿಫ್ಟ್ ಏನ್ ಎಕ್ಸ್ಪ್ಲೇನ್ ಮಾಡುತ್ತೆ? ಈ ಥಿಯರಿ ಯಾವ್ದ್ರ ಬಗ್ಗೆ ಹೇಳುತ್ತೆ ಗೊತ್ತಿದ್ಯಾ? ಭೂಫಲಕಗಳು ಅಂತ ಕೇಳಿದೀರಾ? ಅಥವಾ ಅರ್ತ್ ಕ್ರಸ್ಟ್ ಅಥವಾ ಅರ್ತ್ ಪ್ಲೇಟ್ಸ್ ಅಂತ ಏನ್ ಕೇಳಿದೀರಾ? ಓಕೆ, ಸೊ ಪ್ಲೇಟ್ಸ್ ಗಳ ಮೂವ್ಮೆಂಟ್ಸ್ ಬಗ್ಗೆ, ಭೂಪಲ್ಲಟಗಳ ಪಲ್ಲಟದ ಬಗ್ಗೆ ಹೇಳುವಂತದ್ದು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ, ರೈಟ್? ಸೊ ಆರಿಜಿನ್ ಆಫ್ ಹಿಮಾಲಯಸ್ ಬಗ್ಗೆ ಏನು ಥಿಯರಿ ಇದೆಯಾ? ಏನಾದ್ರು ಗೊತ್ತಿದೆಯಾ ಆರಿಜಿನ್ ಆಫ್ ಹಿಮಾಲಯಸ್ ಹೆಂಗಾಗುತ್ತೆ ಅಂತ? ಇಂಡಿಯನ್ ಪ್ಲೇಟ್ ಯುರೇಷಿಯನ್ ಪ್ಲೇಟ್ ಜೊತೆ ಕೊಲ್ಲೈಡ್ ಆಗಿ ಆರಿಜಿನ್ ಆಫ್ ಹಿಮಾಲಯಸ್ ಆಗಿರೋದು. ಸೊ ದಿಸ್ ಈಸ್ ನಾಟ್ ವ್ಯಾಲಿಡ್. ಎರಪ್ಷನ್ ಆಫ್ ವೋಲ್ಕೆನೋಸ್, ವೋಲ್ಕೆನೋಸ್ ಎರಪ್ಷನ್ ಅಥವಾ ಜ್ವಾಲಾಮುಖಿಗಳ ಉಗಮ ಅಥವಾ ಸ್ಫೋಟ ಯಾವ ರೀತಿ ಆಗುತ್ತೆ? ಬಿಕಾಸ್ ಆಫ್ ದಿ ಆಕ್ಟಿವಿಟೀಸ್ ಅಟ್ ದಿ ಅರ್ತ್ ಕ್ರಸ್ಟ್, ರೈಟ್? ಭೂಗರ್ಭದಲ್ಲಿ ಉಂಟಾಗುವಂತ ಆಕ್ಟಿವಿಟೀಸ್ ಗಳಿಂದ ಉಂಟಾಗುವಂತದ್ದು ವೋಲ್ಕೆನೋಸ್ ಎರಪ್ಷನ್. ಸೊ ಈ ಕ್ವಶನ್ಗೆ ಆನ್ಸರ್ ಏನಪ್ಪಾ ಅಂತ ಅಂದ್ರೆ ಆರಿಜಿನ್ ಆಫ್ ಯೂನಿವರ್ಸ್ ಬಗ್ಗೆ ಹೇಳುವಂತದ್ದು ಬಿಗ್ ಬ್ಯಾಂಗ್ ಥಿಯರಿ ಅಥವಾ ಬ್ರಹ್ಮಾಂಡದ ಉತ್ಪತ್ತಿ ಬಗ್ಗೆ ಹೇಳುವಂತದ್ದು ಬಿಗ್ ಬ್ಯಾಂಗ್ ಸಿದ್ಧಾಂತ. ಓಕೆ, ಸೊ ವಿ ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್, ರೈಟ್? ಸೊ ದಿಸ್ ಇಸ್ ದ ಎಕ್ಸ್ಪ್ಲನೇಷನ್ ಓಕೆ ಆಫ್ ಪ್ರೀವಿಯಸ್ ಕ್ವಶನ್, ರೈಟ್? ಸೊ ಏನ್ ಹೇಳುತ್ತೆ ಇದು? 13.8 ಬಿಲಿಯನ್ ಇಯರ್ಸ್ ವರ್ಷಗಳ ಹಿಂದೆ ಉತ್ಪತ್ತಿ ಆಗಿದೆ ಅಂತ ಹೇಳುತ್ತೆ. ಯಾವ ರೀತಿ ಆಯ್ತು ಅಂದ್ರೆ ಅತ್ಯಂತ ಉಷ್ಣ ಮತ್ತು ಸಾಂದ್ರ ಬಿಂದುವಿನಿಂದ ಬ್ರಹ್ಮಾಂಡ ಹೇಗೆ ಉತ್ಪತ್ತಿ ಆಯ್ತು ಅಂತ ಹೇಳುವಂತದ್ದು. ಓಕೆ, ಸೊ ದಿಸ್ ಥಿಯರಿ ವಾಸ್ ಪ್ರಪೋನೆಂಟೆಡ್ ಬೈ ಜಾರ್ಜ್ ಲೆಮೆತ್ರೆ. ಓಕೆ, ಮತ್ತೆ ರಾಬರ್ಟ್ ವೆಗನ್ ಅವರು ಕೂಡ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ಮತ್ತೆ ಫರ್ದರ್ ಈ ಥಿಯರಿನ. ಓಕೆ, ಸೊ ಬೇರೆ ಆಯ್ಕೆಗಳಿಗೆ ಅಥವಾ ಬೇರೆ ಆಪ್ಷನ್ಸ್ ಗಳಿಗೆ ಯಾವ್ದಕ್ಕೆ ಉತ್ತರ ಆಗುತ್ತೆ ಅಂತ ಆಲ್ಸೋ ವಿ ಹ್ಯಾವ್ ಗಿವನ್, ರೈಟ್? ಕಾಂಟಿನೆಂಟಲ್ ಡ್ರಿಫ್ಟ್, ಮೂವ್ಮೆಂಟ್ ಆಫ್ ವರ್ಕ್ ಪ್ಲೇಟ್ಸ್ ಬಗ್ಗೆ ಹೇಳುತ್ತೆ. ಹಿಮಾಲಯನ್ ಆರಿಜಿನ್ ಯಾವ ರೀತಿ ಇಂಡಿಯನ್ ಪ್ಲೇಟು ಯುರೇಷಿಯನ್ ಪ್ಲೇಟ್ ಕೊಲ್ಲೈಡ್ ಆದಾಗ ಆರಿಜಿನ್ ಆಗಿದೆ, ರೈಟ್? ವೋಲ್ಕೆನೋಸ್ ಗಳು ಯಾವ ರೀತಿ ಬಂತು? ಭೂಗರ್ಭದ ಶಕ್ತಿಯಿಂದ ಉಂಟಾಗಿದೆ ಅಂತ ನಾವು ಹೇಳ್ಬಹುದು. ಓಕೆ, ಸೊ ವಿ ವಿಲ್ ಗೋ ಟು ನೆಕ್ಸ್ಟ್ ಕ್ವಶನ್. ಓಕೆ,
Okay, so coming back to next question. Okay, the Milky Way ಅಥವಾ ನಮ್ಮ ಆಕಾಶಗಂಗೆಯನ್ನು ಈ ಕೆಳಗಿನ ಯಾವುದಾಗಿ ವರ್ಗೀಕರಿಸಲಾಗಿದೆ ಅಥವಾ ವಿಚ್ ಟೈಪ್ ಆಫ್ ಗ್ಯಾಲಕ್ಸಿ ಇಟ್ ಈಸ್ ಅಥವಾ ಯಾವ ರೀತಿಯ ಒಂದು ನಕ್ಷತ್ರ ಪುಂಜವಾಗಿದೆ ಅಂತ ಕ್ವಶನ್ಸ್ ಕೇಳ್ತಿದ್ದಾರೆ. ಓಕೆ, ಸೊ ನೋಡೋಣ. ಹಿಂದೆ ನಾವು ಐ ಥಿಂಕ್ ರಿವಿಷನ್ ಮಾಡಿದೀವಿ, ರೈಟ್? ಸೊ ವಿಚ್ ಟೈಪ್ ಆಫ್ ಗ್ಯಾಲಕ್ಸಿ ಇಟ್ ಈಸ್? ಸ್ಪೈರಲ್ ಗ್ಯಾಲಕ್ಸಿ ಅಲ್ವಾ? ಸೊ ಉಳಿದಿದ್ 3 ಆಪ್ಷನ್ಸ್ ಆಗಲ್ಲ. ಓಕೆ, ಸೊ ವಿ ವಿಲ್ ಡಿಸ್ಕಸ್ ಅಬೌಟ್ ಟೈಪ್ಸ್ ಆಫ್ ಗ್ಯಾಲಕ್ಸೀಸ್, ರೈಟ್? ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ದ ಮಿಲ್ಕಿ ವೇ ಇಸ್ ಕ್ಲಾಸಿಫೈಡ್ ಆಸ್ ಸ್ಪೈರಲ್ ಗ್ಯಾಲಕ್ಸಿ ಅಥವಾ ಸುರುಳಿಯಾಕಾರದ ನಕ್ಷತ್ರ ಪುಂಜ ಅಂತಾನೂ ಕೂಡ ಕರಿತೀವಿ. ಓಕೆ, ಸೊ ಟೈಪ್ಸ್ ಆಫ್ ಗ್ಯಾಲಕ್ಸೀಸ್ ನ ನೋಡೋದಾದ್ರೆ ಬೇಸ್ಡ್ ಆನ್ ಶೇಪ್, ಸೈಜ್ ಅಂಡ್ ಕಲರ್ ಕಾಂಪೋಸಿಷನ್ ಅಥವಾ ಆಕಾರ, ಓಕೆ, ಗಾತ್ರ ಮತ್ತು ಬಣ್ಣ ಅಥವಾ ಇತರೆ ಸಂಯೋಜನೆಯ ಆಧಾರವನ್ನು ಇಟ್ಕೊಂಡು 3 ಟೈಪ್ ಅಥವಾ 3 ಭಾಗಗಳಾಗಿ ಗ್ಯಾಲಕ್ಸೀಸ್ ಗಳನ್ನ ವಿಂಗಡಿಸಲಾಗುತ್ತೆ. ಯಾವ್ಯಾವುದು? ಎಲಿಪ್ಟಿಕಲ್ ಗ್ಯಾಲಕ್ಸೀಸ್ ಅಥವಾ ದೀರ್ಘ ಅಂಡಾಕೃತಿಯ ಗ್ಯಾಲಕ್ಸಿಗಳು, ಸ್ಪೈರಲ್ ಗ್ಯಾಲಕ್ಸಿ ಅಥವಾ ಸುರುಳಿ ಆಕಾರದ ಗ್ಯಾಲಕ್ಸಿ. ಓಕೆ, ಸೊ ನೋಡ್ಬೋದಲ್ವಾ, ಇದೇ ರೀತಿ ನಮ್ಮ ಆಕಾಶಗಂಗೆ ಅಥವಾ ಮಿಲ್ಕಿ ವೇ ಹಾಲು ಆದಿ ಇರುವಂತದ್ದು. ಓಕೆ, ಇದು ಎಲಿಪ್ಟಿಕಲ್ ಗ್ಯಾಲಕ್ಸಿ. ಮತ್ತೆ ಇರೆಗ್ಯುಲರ್ ಗ್ಯಾಲಕ್ಸೀಸ್. ಓಕೆ, ದೇರ್ ವಿಲ್ ಬಿ ನೋ ಪರ್ಟಿಕ್ಯುಲರ್ ಶೇಪ್ ಫಾರ್ ದಟ್, ರೈಟ್? ಆಕಾರ ರಹಿತ ಗ್ಯಾಲಕ್ಸಿಗಳು. ಓಕೆ, ಸೊ ದೀಸ್ ಆರ್ ಆಲ್ ಸಮ್ ಆಫ್ ದಿ ಟೈಪ್ಸ್ ಆಫ್ galaxies. Okay, so next we will move to next question, which is supernova, right? So in the now discuss ಮಾಡಿದೀವಿ. The question is, a supernova is, supernova ಅಂದರೆ ಏನು? Okay, ಇದು ಒಂದು ಕ್ಷುದ್ರ ಗ್ರಹಣ, an asteroid, we will see next option. Is it a black hole? ಇದೊಂದು ಕಪ್ಪು ಕುಳಿನ ಅಥವಾ a comet, ಇದು ಒಂದು ಧೂಮಕೇತುನ, ಓಕೆ, ಅಥವಾ ಇದೊಂದು ಡೈಯಿಂಗ್ ಸ್ಟಾರ್, ಸಾಯ್ತಿರುವ ನಕ್ಷತ್ರನ ಅಲ್ವಾ? ಸೊ ನಾವ್ ಹಿಂದೆನೆ ನೋಡ್ದಂಗೆ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಸೂಪರ್ನೋವಾ. ಗೆ ಆನ್ಸರ್ ಏನಪ್ಪಾ ಅಂದ್ರೆ ಈ ಡೈಯಿಂಗ್ ಸ್ಟಾರ್ ಅಥವಾ ಸಾಯ್ತಿರುವ ನಕ್ಷತ್ರವನ್ನ ನಾವು ಸೂಪರ್ನೋವಾ ಅಂತ ಕರಿತೀವಿ. ಓಕೆ, ಸೊ ಕ್ವಿಕ್ಲಿ ನಾವು ರಿವಿಷನ್ ಮಾಡೋದಾದ್ರೆ ಯಾವುದೇ ಒಂದು ನಕ್ಷತ್ರ ಅದರ ಜೀವಮಾನದಲ್ಲಿ 3 ಹಂತಗಳನ್ನ ಹೊಂದಿರುತ್ತೆ. ಓಕೆ, ಸೊ ಮೊದಲನೇ ಹಂತ ಉಗಮದ ಹಂತ ಆಗಿರುತ್ತೆ. ಓಕೆ, ಸೊ ಉಗಮ ಹಂತದಲ್ಲಿ ಯಾವ ಕಲರ್ ಕಾಣುತ್ತೆ ಅಂತ ಅಂದ್ರೆ ರೆಡ್ ಕಲರ್ ಕಾಣುತ್ತೆ. ಅದನ್ನ ಇವನ್ ರೆಡ್ ಜೈಂಟ್ ಅಂತ ಕೂಡ ಕರೀತಾರೆ. ಓಕೆ, ಎರಡನೇ ಹಂತದಲ್ಲಿ ಯೆಲ್ಲೋ ಕಲರ್ ಇರುತ್ತೆ, ಓಕೆ, ಅಥವಾ ಹಳದಿ ಬಣ್ಣ ಕಂಡು ಬರುತ್ತೆ. ಮೂರನೇ ಹಂತದಲ್ಲಿ ವೈಟ್ ಕಲರ್ ಇರುತ್ತೆ. ಓಕೆ, ಐ ವಿಲ್ ಜಸ್ಟ್ ಶೋ ದೆಮ್ ಆನ್ ದ ಸ್ಲೈಡ್. ಓಕೆ, ಯಾ, ಸೊ ದೀಸ್ ಆರ್ ಆಲ್ ಸಮ್ ಆಫ್ ದಿ ಸ್ಟೇಜಸ್ ಆಫ್ ಆರಿಜಿನ್ ಆಫ್ ಆರ್ ಲೈಫ್ ಸೈಕಲ್ ಆಫ್ ಸ್ಟಾರ್ಸ್ ಅಥವಾ ನಕ್ಷತ್ರಗಳು. ಉಗಮ ಹಂತದಲ್ಲಿ ಕೆಂಪು ಬಣ್ಣದಲ್ಲಿ ಕಾಣುತ್ತೆ. ಓಕೆ, ಮತ್ತೆ ಎರಡನೇ ಹಂತದಲ್ಲಿ ಯೆಲ್ಲೋ ಕಲರ್ ಕಾಣುತ್ತೆ. ಓಕೆ, ಮತ್ತೆ ಮೂರನೇ ಹಂತ, ಇದು ಕೊನೆ ಹಂತ, ವೈಟ್ ಡ್ವಾರ್ಫ್ ಅಥವಾ ಶ್ವೇತ ಕುಬ್ಜ ಅಂತ ಕೂಡ ಕರೀತಾರೆ. ಓಕೆ, ಈ ಕೊನೆ ಹಂತನ ತಲುಪಿದಾದ್ಮೇಲೆ ಅಥವಾ ಈ ಕೊನೆ ಹಂತದಲ್ಲಿ ಏನಾಗುತ್ತೆ, ಕಪ್ಪು ರಂಧ್ರಗಳು, ನಕ್ಷತ್ರಗಳ ಕೊನೆ ಹಂತ ತಲುಪುವಾಗ ಕಪ್ಪು ರಂಧ್ರಗಳು ಕಾಣಿಸುತ್ತೆ. ಓಕೆ, ಅದು ಬ್ಲಾಕ್ ಹೋಲ್ ಅಂತ ಕೂಡ ಕರಿತೀವಿ, ಕಪ್ಪು ರಂಧ್ರಗಳು. ಓಕೆ, ಕೊನೆ ಹಂತದಲ್ಲಿ ಏನಾಗುತ್ತೆ, ನಕ್ಷತ್ರಗಳು ಒಡೆದು ಸ್ಫೋಟಗೊಳ್ಳುತ್ತೆ. ಓಕೆ, ಒಡೆದು ಸ್ಫೋಟಗೊಂಡು ಅತಿ ಹೆಚ್ಚು ಬೆಳಕು ಕಾಣುತ್ತೆ. ಓಕೆ, ಇಂಥ ಒಂದು ಫಿನಾಮಿನನ್ ನಾವು ಸೂಪರ್ನೋವಾ ಅಂತ ಕರಿತೀವಿ, ವಿಚ್ ಇಸ್ ಅಟ್ ದಿ ಲಾಸ್ಟ್ ಸ್ಟೇಜ್. ಓಕೆ, ಸೊ ಆಲ್ಸೋ ಕಾಲ್ಡ್ ಆಸ್ ಡೈಯಿಂಗ್ ಸ್ಟಾರ್. ಓಕೆ, ಸಾಯ್ತಿರೋ ನಕ್ಷತ್ರ ಅಂತ ಕೂಡ ಕರಿತೀವಿ. ಓಕೆ, ಐ ಹೋಪ್ ಎವ್ರಿ ಒನ್ ಆರ್ ಗೆಟಿಂಗ್ ವಾಟ್ ವಿ ಆರ್ ಡಿಸ್ಕಸಿಂಗ್, ರೈಟ್? ಸೊ ವಿ ಆರ್ ಮೂವಿಂಗ್ ಟು ನೆಕ್ಸ್ಟ್ ಕ್ವಶನ್. ಓಕೆ, ಸೊ the unit of measuring distance between the stars is known as, ಅಥವಾ ನಕ್ಷತ್ರಗಳ ನಡುವಿನ ಅಂತರವನ್ನು ಅಳೆಯುವ ಘಟಕವನ್ನು ಏನೆಂದು ಕರೆಯಲಾಗುತ್ತದೆ? ನಾಕ್ಷತ್ರಿಕ ಮೈಲಿ, ಕಾಸ್ಮಿಕ್ ಕಿಲೋಮೀಟರ್, ಗ್ಯಾಲಕ್ಸಿಯ ಘಟಕ ಅಥವಾ ಬೆಳಕಿನ ವರ್ಷ ಅಥವಾ ಜ್ಯೋತಿರ್ವರ್ಷ ಅಂತ ಕೂಡ ಹೇಳ್ತಾರೆ. ಸೊ ಆನ್ಸರ್ ಯಾವುದು? ಎಸ್, ಸೊ ಇಟ್ ಈಸ್ ಡಿ, ರೈಟ್? ಜ್ಯೋತಿರ್ವರ್ಷ. ಏನ್ ಜ್ಯೋತಿರ್ವರ್ಷ ಅಂತ ನೋಡೋದಾದ್ರೆ, a light year is most often used in measuring distance between the stars, right? So distance is ಏನು, ಇದು ಇಯರ್ ಅಂದ್ರೆ ಏನು, ಲೈಟ್ ಇಯರ್ ಅಥವಾ ಜ್ಯೋತಿರ್ವರ್ಷ ಅಂದ್ರೆ ಏನು? ಇಟ್ಸ್ ಅ ಡಿಸ್ಟೆನ್ಸ್ ಕವರ್ಡ್ ಬೈ ಲೈಟ್ ಇನ್ 1 year ಇನ್ ಎ ವ್ಯಾಕ್ಯೂಮ್. ನಿರ್ವಾತದಲ್ಲಿ 1 ವರ್ಷದಲ್ಲಿ ಯಾವ ವೇಗದಲ್ಲಿ ಅಥವಾ ಇನ್ ವಿಚ್ ಸ್ಪೀಡ್ ಅಂತ ಅಂದ್ರೆ 3 × 10⁵ ಕಿಲೋಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಅಲ್ಲಿ ಎಷ್ಟು ಅಂತರವನ್ನ, ಡಿಸ್ಟೆನ್ಸ್ ನ ಕವರ್ ಮಾಡುತ್ತೆ, ಅದನ್ನ ನಾವು ಜ್ಯೋತಿರ್ವರ್ಷ ಅಂತ ಕರಿತೀವಿ. ಓಕೆ, ಸೊ ದಿಸ್ ಈಸ್ ಅವರ್ ಕ್ವಿಕ್ ರಿವಿಷನ್ ಅಬೌಟ್
universe chapter, right? Universe chapter and some of the MCQs we have seen. Okay, so on this line you should revise your basic books or sources. Okay, so that will help you in upcoming examinations. Okay, so idadmele we will discuss, or we will move to next topic, which was shape of earth, right? So ಏನು shape of earth ಅಥವಾ ಭೂಮಿಯ ಬಾಹ್ಯ ರಚನೆ ಅಥವಾ ಭೂಮಿಯ ಬಾಹ್ಯ ಆಕಾರ ಏನು ಅನ್ನೋದ ಡಿಸ್ಕಸ್ ಮಾಡುವಂತದ್ದು. ಇದ್ರ ಜೊತೆ ಈವನ್ ಅಂತರಾಳ ಅಥವಾ ಇಂಟೀರಿಯರ್ ಆಫ್ ದಿ ಅರ್ತ್ ಕೂಡ ನಾವು ಸ್ಟಡಿ ಮಾಡಬಹುದು. ಓಕೆ, ಸೊ ಶೇಪ್ ಆಫ್ ಅರ್ತ್ ಅಂತ ಹೇಳೋದಾದ್ರೆ, ಭೂಮಿಯ ಆಕಾರ ಯಾವುದು ಅಂತ ಹೇಳೋದಾದ್ರೆ ಏನಂತ ಕರಿತೀವಿ? ಜಿಯಾಯ್ಡ್ ಶೇಪ್ ಅಥವಾ ಭೂಮಿಯಾಕಾರ ಅಂತ ಕೂಡ ಕರೀತಾರೆ ಇದನ್ನ. ಓಕೆ, ಭೂಮ್ಯಾಕಾರ. ಓಕೆ, ಸೊ ಭೂಮ್ಯಾಕಾರ ಅಥವಾ ಈವನ್ ಕನ್ನಡದಲ್ಲಿ ಹೇಳೋದಾದ್ರೆ ಗೋಳಾಕಾರ ಅಂತ ಕೂಡ ಕರೀತಾರೆ. ಓಕೆ, ಏನ್ ಭೂಮ್ಯಾಕಾರ ಅಥವಾ ಏನ್ ಗೋಳಾಕಾರ ಅಂತ ಅಂದ್ರೆ, ಭೂಮಿಯು ಸಮಭಾಜಕ ವೃತ್ತದಲ್ಲಿ ಅಥವಾ ಈಕ್ವೆಟಾರ್ ರೀಜನ್ ನಲ್ಲಿ ಉಬ್ಬಿದ್ದು, ಓಕೆ, ಧ್ರುವಗಳಲ್ಲಿ ಚಪ್ಪಟೆ ಆಗಿರುತ್ತೆ ಅಥವಾ ಪೋಲಾರ್ ರೀಜನ್ಸ್ ಗಳಲ್ಲಿ ಫ್ಲಾಟ್ ಆಗಿರುತ್ತೆ, ವಿಚ್ ಈಸ್ bulged at the equator and flattened at the poles. Poles ಅಂದ್ರೆ ಏನು? ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್, ಉತ್ತರ ಧ್ರುವ ದಕ್ಷಿಣ ಧ್ರುವಗಳಲ್ಲಿ ಫ್ಲಾಟ್ ಆಗಿರುತ್ತೆ. ಈ ತರ ಶೇಪ್ ನ ಭೂಮ್ಯಾಕಾರ ಅಥವಾ ಗೋಳಾಕಾರ ಅಂತ ಕೂಡ ಕರೀತಾರೆ. ಓಕೆ, ಸೊ ಇದು ನಾವು ಡಯಾಮೀಟರ್ ಅಥವಾ ವ್ಯಾಸ ನೋಡೋದಾದ್ರೆ, ಪೋಲಾರ್ ಡಯಾಮೀಟರ್ 12,714 ಕಿಲೋಮೀಟರ್ ಇರುತ್ತೆ. ಅಂದ್ರೆ ನಾರ್ತ್ ಪೋಲ್ ಟು ಸೌತ್ ಪೋಲ್, ರೈಟ್? ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಡಯಾಮೀಟರ್ ನೋಡೋದಾದ್ರೆ ಇದು 12,714 ಕಿಲೋಮೀಟರ್ ಇರುತ್ತೆ. ಈಕ್ವೆಟೋರಿಯಲ್ ಡಯಾಮೀಟರ್, ಓಕೆ, ಸೊ ಈಕ್ವೆಟರ್ ಟು ಈಕ್ವೆಟರ್, ರೈಟ್? ಸೊ ಏನ್ ಎಷ್ಟಿರುತ್ತೆ ಅಂತ ಅಂದ್ರೆ 12,756 ಕಿಲೋಮೀಟರ್. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಯ್ತು? ವಿಚ್ ಇಸ್ ದಿ ಹೈಯೆಸ್ಟ್, ಈಕ್ವೆಟೋರಿಯಲ್ ಡಯಾಮೀಟರ್ ಆರ್ ಪೋಲಾರ್ ಡಯಾಮೀಟರ್ ಹೇಳ್ಬೇಕು, ರೈಟ್? ಸೊ ಈಕ್ವೆಟೋರಿಯಲ್ ಡಯಾಮೀಟರ್ ಈಸ್ ಮೋರ್ ದ್ಯಾನ್ ಪೋಲಾರ್ ಡಯಾಮೀಟರ್. ಓಕೆ, ಅದಾದ್ಮೇಲೆ ಪೋಲಾರ್ ಸರ್ಕಂಫರೆನ್ಸ್ ಎಷ್ಟಿರುತ್ತೆ ಅಥವಾ ಧ್ರುವದ ಸುತ್ತಳತೆ ಎಷ್ಟಿರುತ್ತೆ ಅಂತ ನಾವು ನೋಡೋದಾದ್ರೆ ಅದು 40,006 ಕಿಲೋಮೀಟರ್. ಓಕೆ, ಸಮಭಾಜಕ ವೃತ್ತ ಅಥವಾ ಈಕ್ವೆಟಾರ್ ನ ಸುತ್ತಳತೆ ಎಷ್ಟಿರುತ್ತೆ ಅಂತ ಅಂದ್ರೆ 40,076 ಕಿಲೋಮೀಟರ್ ಇರುತ್ತೆ. ಓಕೆ, ಸೊ ಇದಾದ್ಮೇಲೆ ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಸಬ್ ಹೆಡಿಂಗ್ ಅಂಡರ್ ದಟ್ ಸಿಲೆಬಸ್. ಓಕೆ, ದ ಆಕ್ಸಿಸ್ ಆಫ್ ಅರ್ತ್, ಓಕೆ, ಅಥವಾ ಭೂಮಿಯ ಅಕ್ಷ. ಓಕೆ, ಏನು ಭೂಮಿಯ ಅಕ್ಷ ಅಂತ ಅಂದ್ರೆ ಏನು ಅಥವಾ ಆಕ್ಸಿಸ್ ಆಫ್ ಅರ್ತ್ ಅಂದ್ರೆ ಏನು ಅಥವಾ ಡಿಫೈನ್ ಮಾಡೋದಾದ್ರೆ, ಇಟ್ಸ್ ಎನ್ ಇಮ್ಯಾಜಿನರಿ ಲೈನ್. ಓಕೆ, ಇಮ್ಯಾಜಿನರಿ ಲೈನ್ ಅಥವಾ ಇದು ಒಂದು ಕಾಲ್ಪನಿಕ ರೇಖೆ. ಎಂತ ಕಾಲ್ಪನಿಕ ರೇಖೆ? ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೆ, ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೆ ಭೂಮಿಯ ಮೂಲಕ ಹಾದು ಹೋಗುವ ರೇಖೆ ಏನಿದೆ, ರೈಟ್? ಸೊ ಇದನ್ನ ನಾವು ಭೂಮಿಯ ಅಕ್ಷ ಅಥವಾ ದಿ ಆಕ್ಸಿಸ್ ಆಫ್ ಅರ್ತ್ ಅಂತ ಕರಿತೀವಿ. ಇಟ್ಸ್ ಅನ್ ಇಟ್ಸ್ ಅನ್ ಇಮ್ಯಾಜಿನರಿ ಲೈನ್ ಪಾಸಿಂಗ್ ಥ್ರೂ ಅರ್ತ್ ಫ್ರಮ್ ನಾರ್ತ್ ಪೋಲ್ ಟು ಸೌತ್ ಪೋಲ್. ಓಕೆ, ಏನಿದ್ರು ಫಂಕ್ಷನ್ ಅಥವಾ ಇದು ಕಾರ್ಯ ಏನು? ಈ ಆಕ್ಸಿಸ್ ಅಥವಾ ಈ ಅಕ್ಷದ ಕಾರ್ಯ ಏನಪ್ಪಾ ಅಂತ ಅಂದ್ರೆ, ಇಟ್ ಈಸ್ ದಿ ಸೆಂಟ್ರಲ್ ಲೈನ್ ಅರೌಂಡ್ ವಿಚ್ ಅರ್ತ್ ರಿವಾಲ್ವ್ಸ್, ರೈಟ್? ಗೊತ್ತಾಗ್ತಿದೆಯಾ ಇಲ್ಲಿ? ಸೊ ಭೂಮಿಯು ಸುತ್ತುವ ಒಂದು ಕೇಂದ್ರ ರೇಖೆಯನ್ನ ನಾವು ದ ಆಕ್ಸಿಸ್ ಆಫ್ ಅರ್ತ್ ಅಂತ ಕರಿತೀವಿ. ವಾಟ್ ಇಸ್ ದ ರೊಟೇಷನ್ ಪೀರಿಯಡ್ ಅಥವಾ ಟೈಮ್ ಪೀರಿಯಡ್ ಏನು? ಎಷ್ಟು ಸಮಯದಲ್ಲಿ ಇದು ಸುತ್ತುತ್ತೆ ಅಂತ ಕೇಳಿದ್ರೆ, ಇಟ್ ಕಂಪ್ಲೀಟ್ಸ್ ಒನ್ ಕಂಪ್ಲೀಟ್ ರೊಟೇಷನ್ ಇನ್ ಅಪ್ರಾಕ್ಸಿಮೇಟ್ಲಿ 24 hours ಅಂತ ಹೇಳ್ಬೋದು. ಓಕೆ, ಸೊ ಅನದರ್ ಇಂಪಾರ್ಟೆಂಟ್ ಥಿಂಗ್, ಇಟ್ ಈಸ್ ರೊಟೇಷನ್ ಪೀರಿಯಡ್ ಅಥವಾ ಎಷ್ಟು ಸಮಯದಲ್ಲಿ ಇದು ರೌಂಡ್ ನ ಕಂಪ್ಲೀಟ್ ಮಾಡುತ್ತೆ ಅಥವಾ ಒಂದು ಫುಲ್ ರೊಟೇಷನ್ ಮಾಡುತ್ತೆ ಅಂತ ಅಂದ್ರೆ, ಪ್ರತಿ 24 ಗಂಟೆಗಳಿಗೊಮ್ಮೆ ಒಂದು ಪೂರ್ಣ ತಿರುಗುವಿಕೆ ಅಥವಾ ಒನ್ ಕಂಪ್ಲೀಟ್ ರೌಂಡ್ ನ ಫಿನಿಶ್ ಮಾಡುತ್ತೆ. ಓಕೆ, ಟಿಲ್ಟ್ ಆಂಗಲ್ ಅಥವಾ ಓರೆ ಆಗಿರುತ್ತೆ ಅಂತ ಕೂಡ ಹೇಳ್ತೀವಿ. ವಾಟ್ ಈಸ್ ಟಿಲ್ಟ್ ಆಂಗಲ್ ಅಂತ ಅಂದ್ರೆ, ಅರ್ತ್ ಆರ್ಬಿಟಲ್ ಪ್ಲೇನ್ ಆರ್ ಪ್ಲೇನ್ ಆಫ್ ಅರ್ತ್ ರೆವಲ್ಯೂಷನ್ ಈಸ್ 23.5 degree around the sun, right? See, this is 23.5 degree. Okay, tilted. Okay, 23.5 degree ಓರೆ ಆಗಿರುತ್ತೆ. ಓಕೆ, ಈ ಓರೆ ಆಗಿರುವಂತ ಅಥವಾ ಒಂದು ಟಿಲ್ಟ್ ನ ಸಿಗ್ನಿಫಿಕೆನ್ಸ್ ಏನು, ಮಹತ್ವ ಏನಪ್ಪಾ ಅಂತ ಅಂದ್ರೆ, ಈ ಟಿಲ್ಟ್ ಏನೆ ನಮ್ಗೆ ಋತುಗಳು ಅಥವಾ ಋತುಗಳ ವಾರ್ಷಿಕ ಚಕ್ರ, ಸೀಸನ್ಸ್ ಗಳೇನಿದೆ, ಸೀಸನ್ಸ್ ಗಳನ್ನ ಉಂಟು ಮಾಡುತ್ತೆ. ಓಕೆ, ಸೊ ದಿಸ್ ಈಸ್ ಬ್ರೀಫ್ ಅಬೌಟ್ ಆಕ್ಸಿಸ್ ಆಫ್ ಅರ್ತ್ ಅಥವಾ ಭೂಮಿಯ ಅಕ್ಷದ ಬಗ್ಗೆ ಒಂದು ಓವರ್ ವ್ಯೂ, ರೈಟ್? ಸೊ ವಿಲ್ ಸಿ ಒನ್ ಕ್ವಶನ್ ನೌ. ಓಕೆ,
Yeah, so these are all some of the points, right? What it is andre, it is an imaginary line which is passing through earth from north pole to south pole, right? So it's a central line, right? ಭೂಮಿ ಸುತ್ತುವಂತ ಒಂದು ಕೇಂದ್ರ ರೇಖೆ. ಓಕೆ, ಸೊ ಟಿಲ್ಟೆಡ್ ಆಂಗಲ್ ಯಾವ ಎಷ್ಟಪ್ಪ ಅಂತ ಅಂದ್ರೆ 23.5 ಡಿಗ್ರಿ. ಯಾವುದಕ್ಕೆ ಅಂತ ಅಂದ್ರೆ ಇಟ್ ಇಸ್ ಆರ್ಬಿಟಲ್ ಪ್ಲೇನ್ ಏನಿದೆ ಅಥವಾ ಕಕ್ಷೀಯ ಸಮತಲ ಏನಿದೆ ಅದಕ್ಕೆ 23.5 ಡಿಗ್ರಿ ಓರೆ ಆಗಿರುತ್ತೆ. ಸೊ ಈ ಟಿಲ್ಟ್ ಏನ್ ಹೆಲ್ಪ್ ಮಾಡುತ್ತೆ ಅಥವಾ ಈ ಓರೆ ಏನಕ್ಕೆ ಉಪಯೋಗ ಆಗಿದೆ ಅಂತ ಅಂದ್ರೆ ವಾರ್ಷಿಕ ಚಕ್ರವನ್ನ ಉಂಟು ಮಾಡೋದಕ್ಕೆ ಅಥವಾ ಸೀಸನ್ಸ್ ಗಳನ್ನ ಉಂಟು ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. Okay, we will see one question on this. Okay, so the question, you should be careful to read this question. Okay, which of the following statements about Earth's axis is incorrect? Okay, so option A is Earth's axis is an imaginary line passing from north pole to south pole around which Earth rotates. ಅಂದ್ರೆ ಭೂಮಿಯ ಅಕ್ಷವು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದವರೆಗೆ ಭೂಮಿಯ ಸುತ್ತ ತಿರುಗುವ ಕಾಲ್ಪನಿಕ ರೇಖೆಯಾಗಿದೆ. ಇದು ರೈಟ್ ಆರ್ ರಾಂಗ್? ಓಕೆ, ಜಸ್ಟ್ ಥಿಂಕ್ ಮಾಡಿ. ಓಕೆ, ಸೊ ಅದಾದ್ಮೇಲೆ ಸೆಕೆಂಡ್ ಆಪ್ಷನ್ ಅರ್ತ್ ಆಕ್ಸಿಸ್ ಇಸ್ ಟಿಲ್ಟೆಡ್ ಅಟ್ 23.5 ಡಿಗ್ರಿ ಕಾಸಿಂಗ್ ದಿ ಸೀಸನ್ಸ್, ರೈಟ್? ಇದು ಕೂಡ ಸರಿಯಾದ ಆಪ್ಷನ್ ಆಗಿದೆ, ರೈಟ್? ಭೂಮಿಯ ಅಕ್ಷವು 23.5 ಡಿಗ್ರಿ ಓರೆಯಾಗಿದ್ದು ಇದರಿಂದ ಋತುಗಳ ಚಕ್ರ ಉಂಟಾಗುತ್ತದೆ ಅಲ್ವಾ? ಸೊ ಅದೇ ರೀತಿ ಮೂರನೇ ಆಪ್ಷನ್ ಏನು? ದಿ ಅರ್ತ್ ಆಕ್ಸಿಸ್ ಇಸ್ ಪ್ಯಾರಲಲ್ ಟು ಇಟ್ಸ್ ಆರ್ಬಿಟಲ್ ಪ್ಲೇನ್ ಅರೌಂಡ್ ದಿ ಸನ್. ಸರಿನಾ ತಪ್ಪಾ? ಓಕೆ, ಯೋಚನೆ ಮಾಡಿ ಆನ್ ದಿಸ್ ಆಪ್ಷನ್. ಅದಾದ್ಮೇಲೆ ಅರ್ತ್ completes one full rotation approximately every 24 hours. ಪ್ರತಿ 24 ಗಂಟೆಗಳಲ್ಲಿ ಒಂದು ಪೂರ್ಣ ತಿರುಗುವಿಕೆಯನ್ನು ಮಾಡುತ್ತದೆ. ಸೊ ಕ್ವಶನ್ ಏನ್ ಹೇಳುತ್ತೆ? ವಿಚ್ ಆಫ್ ದಿ ಆಪ್ಷನ್ ಇಸ್ ಇನ್ಕರೆಕ್ಟ್? ಸೊ ಹಾಗಿದ್ರೆ ಯಾವುದು ಇನ್ಕರೆಕ್ಟ್ ಆಪ್ಷನ್ ಇಲ್ಲಿ? ವಿಚ್ ಒನ್ ಇಸ್ ಇನ್ಕರೆಕ್ಟ್? ಎಸ್, ಆಪ್ಷನ್ ಸಿ. ಯಾಕೆ? ವೈ ಆಪ್ಷನ್ ಸಿ ಇಸ್ ಇನ್ಕರೆಕ್ಟ್? ಅರ್ತ್ ಆಕ್ಸಿಸ್ ಇಸ್ ಪ್ಯಾರಲಲ್ ಅಥವಾ ಭೂಮಿಯ ಅಕ್ಷವು ಸೂರ್ಯನ ಸುತ್ತಲೂ ಭೂಮಿಯ ಕಕ್ಷೀಯ ಸಮತಲಕ್ಕೆ ಸಮಾಂತರವಾಗಿದೆ ಅಂತ ಹೇಳಿದ್ದಾರೆ. ರೈಟ್? ಇದು ಅಲ್ಲ. ಯಾಕೆ? ಇಟ್ ಈಸ್ ನಾಟ್ ಪ್ಯಾರಲಲ್, ರೈಟ್? ಇಟ್ ಈಸ್ ನಾಟ್ ಪ್ಯಾರಲಲ್, ಇಟ್ ಈಸ್ ಟಿಲ್ಟೆಡ್. ಟಿಲ್ಟ್ ಆಗಿದೆ, ರೈಟ್? 23.5 ಡಿಗ್ರಿ ಓರೆ ಆಗಿದೆ, ಅದರಿಂದನೇ ಸೀಸನ್ ಗಳು ಉಂಟಾಗೋದು. ಪ್ಯಾರಲಲ್ ಆಗಿಲ್ಲ. ಓಕೆ, ಅದಕ್ಕೆ ಈ ಆಪ್ಷನ್ ಇನ್ಕರೆಕ್ಟ್. ಓಕೆ, ಸೊ that is the explanation for above question, right? So that next question, what is the main effect of tilt of the earth's axis? ಭೂಮಿಯ ಅಕ್ಷದ ಓರೆತನದ ಮುಖ್ಯ ಪರಿಣಾಮ ಏನು? ಅಥವಾ ವಾಟ್ ಇಸ್ ದ ಮೇನ್ ಎಫೆಕ್ಟ್ ಆಫ್ ಟಿಲ್ಟ್ ಆಗಿದೆ ಅಂತ ನಾವು ನೋಡಿದ್ವಿ ಅಲ್ವಾ? ಸೊ ಏನು 23.5 ಡಿಗ್ರಿ ಅದರಿಂದ ಆಗುವಂತ ಪರಿಣಾಮ ಏನು? ವಾಟ್ ವಿಲ್ ಬಿ ದಿ ಇಟ್ಸ್ ಎಫೆಕ್ಟ್ ಅಂತ ಕೇಳಿದ್ರೆ, okay, option A ಏನು? ವೇರಿಯೇಷನ್ ಇನ್ ಡೇ ಅಂಡ್ ನೈಟ್ ಟೆಂಪರೇಚರ್. ಇಸ್ ಇಟ್ ಟ್ರೂ? ಇಸ್ ಇಟ್ ದ ಆನ್ಸರ್? ಓಕೆ, ವಿಲ್ ಸಿ ನೆಕ್ಸ್ಟ್ ಆಪ್ಷನ್. ಚೇಂಜ್ ಇನ್ ಅರ್ತ್ಸ್ ರೊಟೇಷನ್ ಸ್ಪೀಡ್. ಭೂಮಿಯ ತಿರುಗುವಿಕೆ ವೇಗದಲ್ಲಿ ಬದಲಾವಣೆ ಉಂಟಾಗುತ್ತದೆ. ಹೌದಾ? ಓಕೆ, ವಿಲ್ ಸಿ ನೆಕ್ಸ್ಟ್ ಆಪ್ಷನ್ ವಿಚ್ ಇಸ್ ಸೀಸನಲ್ ಚೇಂಜಸ್ ಅಂಡ್ ಸೈಕಲ್ಸ್. ಋತುಗಳ ಬದಲಾವಣೆ ಮತ್ತು ಚಕ್ರಗಳು ಉಂಟಾಗುವಂಥದ್ದು, ಋತು ಚಕ್ರಗಳು ಉಂಟಾಗುವಂಥದ್ದು. ಓಕೆ, ಸೊ ಅದಾದ್ಮೇಲೆ ಅರ್ತ್ಸ್ ಇಂಟರ್ನಲ್ ಮೂವ್ಮೆಂಟ್. ಓಕೆ, ಏನು? ಭೂಮಿಯ ಆಂತರಿಕ ಚಲನೆ ಏನಾದ್ರೂ ಕರಡಾಗಿದೆಯಾ ಅಥವಾ ಅದರಿಂದ ಪರಿಣಾಮನ ಅಥವಾ ಅದ ಮೈನ್ ಎಫೆಕ್ಟ್? ಓಕೆ, ಸೊ ದಟ್ ವಿ ನೀಡ್ ಟು ಸಿ. ವಾಟ್ ಇಸ್ ದ ಆನ್ಸರ್? ಎಸ್, ಆಪ್ಷನ್ ಸಿ, ರೈಟ್? ಸೀಸನಲ್ ಚೇಂಜಸ್ ಅಂಡ್ ಸೈಕಲ್ಸ್, ಋತುಗಳ ಬದಲಾವಣೆ ಅಲ್ವಾ? ಸೊ ವಿ ವಿಲ್ ಜಸ್ಟ್ ಸಿ ದಿ ಎಕ್ಸ್ಪ್ಲನೇಷನ್. ದ ಟಿಲ್ಟ್ causes different parts of the earth to receive varying sunlight during the year. It leads to seasons. ಅಕ್ಷದ ಓರೆತನದಿಂದ ಭೂಮಿಯ ವಿವಿಧ ಭಾಗಗಳಲ್ಲಿ ಅಲ್ವಾ, ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ಸನ್ಲೈಟ್ ಅಥವಾ ವಿಭಿನ್ನ ಪ್ರಮಾಣದಲ್ಲಿ ಸೂರ್ಯನ ಬೆಳಕನ್ನ ಪಡೆಯೋದ್ರಿಂದ ಋತುಗಳು ಬದಲಾವಣೆ ಆಗುತ್ತೆ. ಓಕೆ, ಸೊ ಅದಾದ್ಮೇಲೆ ವಿಲ್ ಡಿಸ್ಕಸ್ ನೆಕ್ಸ್ಟ್ ಕ್ವಶನ್, ರೈಟ್? ಸೊ ವೈ ದ ಅರ್ತ್ ಆಕ್ಸಿಸ್ ಇಸ್ ಟಿಲ್ಟೆಡ್? ಸೊ ಟಿಲ್ಟ್ ಬಗ್ಗೆ ನಾವು ಇಷ್ಟೊಂದು ಡಿಸ್ಕಸ್ ಮಾಡ್ತಾ ಇದೀವಿ. ಹಂಗಿದ್ರೆ ಆ ಟಿಲ್ಟ್ ಅಥವಾ ಆ ಅಕ್ಷ ಓರೆ ಆಗಿರೋದಕ್ಕೆ ಕಾರಣ ಏನು? ಓಕೆ, ಸೊ ಫಸ್ಟ್ ಆಪ್ಷನ್ ನೋಡೋಣ. ಡ್ಯೂ ಟು ಇಟ್ಸ್ ಎಕ್ಸ್ಟರ್ನಲ್ ಗ್ರಾವಿಟೇಷನಲ್ ಫೋರ್ಸಸ್ ಆಕ್ಟಿಂಗ್ ಆನ್ ದಿ ಅರ್ತ್. ಅಥವಾ ಭೂಮಿಯ ಮೇಲೆ ಹೊರಗಿನ ಗುರುತ್ವಾಕರ್ಷಣ ಬಲಗಳ ಪರಿಣಾಮದಿಂದ. ಸೆಕೆಂಡ್ ಆಪ್ಷನ್, ಬಿಕಾಸ್ ಆಫ್ ವೇರಿಯೇಷನ್ಸ್ ಇನ್ ಸನ್ಲೈಟ್. ಇದು ಆನ್ಸರು. ನೆಕ್ಸ್ಟ್, ಸೂರ್ಯ ಕಿರಣಗಳ ಬದಲಾವಣೆಗಳ ಕಾರಣದಿಂದ ಅಥವಾ because of variations in sunlight. Third option, due to earth's self rotation. ಭೂಮಿಯು ತನ್ನ ತಿರುಗುವಿಕೆಯ ಕಾರಣದಿಂದ ಅಥವಾ ತನ್ನ ಅಕ್ಷದ ಸುತ್ತ ತಿರುಗೋ ಕಾರಣದಿಂದನ.
ಆಪ್ಷನ್ 4 ಬಂದ್ಬಿಟ್ಟು ಬಿಕಾಸ್ ಆಫ್ ಮ್ಯಾಗ್ನೆಟಿಕ್ ಫೋರ್ಸಸ್, ಕಾಂತೀಯ ಶಕ್ತಿಗಳಿಂದಾಗಿ. ಹೇಳಿ ಯಾವುದಕ್ಕೆ ಆಗತ್ತೆ ಅಥವಾ ವೈ ಅರ್ತ್ ಈಸ್ ಟಿಲ್ಟೆಡ್, ಭೂಮಿ ಓರೆ ಆಗಿರೋದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಎಸ್ ಎಕ್ಸಾಕ್ಟ್ಲಿ ಆಪ್ಷನ್ ಎ ಅಲ್ವಾ. ಗ್ರಾವಿಟೇಷನಲ್ ಪುಲ್ ಅಥವಾ ಏನು ಸೂರ್ಯ ಮತ್ತು ಚಂದ್ರನ ಗುರುತ್ವಾಕರ್ಷಣ ಬಲಗಳಿಂದ ಭೂಮಿ ಓರೆ ಆಗಿರುತ್ತೆ. ಓಕೆ, ಡ್ಯೂ ಟು ದಿ ಎಕ್ಸ್ಟರ್ನಲ್ ಗ್ರಾವಿಟೇಷನಲ್ ಫೋರ್ಸಸ್ ಆಕ್ಟಿಂಗ್ ಆನ್ ದಿ ಅರ್ತ್. ಓಕೆ, ಸೊ ದಿಸ್ ಇಸ್ ದಿ ರೀಸನ್ ಫಾರ್ ಟಿಲ್ಟ್ ಆಫ್ ದಿ ಅರ್ತ್ ಆಕ್ಸಿಸ್. ಓಕೆ, so ಇದಾದ್ಮೇಲೆ this is the explanation. Gravitational pull mainly from the moon and the sun causes the earth's axis to tilt. Okay, so now we will move to next important topic, which is rotation and revolution ಅಥವಾ ಭೂಮಿಯ ಅಕ್ಷಭ್ರಮಣ ಮತ್ತು ಭೂಮಿಯ ಪರಿಭ್ರಮಣ. Okay, so we'll discuss rotation and revolution. Okay, ಅಥವಾ ಅಕ್ಷಭ್ರಮಣ ಮತ್ತು ಪರಿಭ್ರಮಣ. What is rotation and revolution? What is the difference? Okay, ಏನ್ ಕಲಿಬೇಕು ನಾವಿಲ್ಲಿ ಅಂತ ಅಂದ್ರೆ ಹಾಗಾದ್ರೆ ಏನು ರೊಟೇಷನ್ ಅಂಡ್ ರೆವಲ್ಯೂಷನ್ ಅಂದ್ರೆ ಏನು, ಓಕೆ, ಎಷ್ಟು ಸಮಯದಲ್ಲಿ ರೊಟೇಷನ್ ಮತ್ತೆ ರೆವಲ್ಯೂಷನ್ ಆಗುತ್ತೆ, ಮತ್ತೆ ಇದರಿಂದ ಆಗುವಂತ ಪರಿಣಾಮಗಳೇನು, ಇವು ಎಕ್ಸಾಮಿಗೆ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ವಾಟ್ ಈಸ್ ರೊಟೇಷನ್ ಅಥವಾ ಅಕ್ಷಭ್ರಮಣೆ ಅಂತ ಅಂದ್ರೆ ಏನು? ಭೂಮಿ ವೆಸ್ಟ್ ಇಂದ ಈಸ್ಟ್ಗೆ ಅಥವಾ ಪಶ್ಚಿಮದಿಂದ ಪೂರ್ವಕ್ಕೆ ತನ್ನದೇ ಆದ ಅಕ್ಷದ ಮೇಲೆ ಸುತ್ತುತ್ತಲ್ವಾ, ಅದನ್ನ ನಾವು ರೊಟೇಷನ್ ಅಂತ ಕರಿತೀವಿ. ಓಕೆ, ಸೊ ಈ ರೊಟೇಷನ್ ಯಾವ ರೀತಿ ಆಗುತ್ತೆ ಅಥವಾ ಎಷ್ಟು ಟಿಲ್ಟ್ ಅಲ್ಲಿ ಆಗುತ್ತೆ ಅಂತ ಅಂದ್ರೆ, ಅರ್ತ್ ಆಕ್ಸಿಸ್ ಏನಿದೆ ಇದು 23.5 ಡಿಗ್ರಿ ತನ್ನ ವರ್ಟಿಕಲ್ ಪ್ಲೇನ್ ಇಂದ ಮತ್ತೆ 66.5 ಡಿಗ್ರಿ ಪ್ಲೇನ್ ಆಫ್ ಇಟ್ಸ್ ಆರ್ಬಿಟ್ ಅಥವಾ ಆರ್ಬಿಟಲ್ ಪ್ಲೇನ್ ಇಂದ ಏನೋ ಟಿಲ್ಟ್ ಆಗಿದೆ ಅಥವಾ ಓರೆ ಆಗಿದೆ. ಓಕೆ, ಅದೇ ರೀತಿ ಇವುಗಳಿಂದ ಆಗುವಂತ ಪರಿಣಾಮ ಅಥವಾ ಮೇಜರ್ ಇಂಪ್ಯಾಕ್ಟ್ ಆಫ್ ರೊಟೇಷನ್ ಏನಪ್ಪಾ ಅಂತ ಅಂದ್ರೆ, ಡೇ ಅಂಡ್ ನೈಟ್ ಅಥವಾ ಹಗಲು ರಾತ್ರಿ ಉಂಟಾಗುವಂತದ್ದು ರೊಟೇಷನ್ ಇಂದಾನೆ. ಓಕೆ, ಸೊ ಅದೇ ರೀತಿ ರೆವಲ್ಯೂಷನ್ ನ ನೋಡೋದಾದ್ರೆ, ಓಕೆ, ಸೊ ದಿ ಪಾಯಿಂಟ್ಸ್ ರಿಲೇಟೆಡ್ ಟು ರೆವಲ್ಯೂಷನ್ ನೋಡೋದಾದ್ರೆ, ಓಕೆ, ಏನ್ ರೆವಲ್ಯೂಷನ್ ಅಂದ್ರೆ ಅರ್ತ್ ರಿವಾಲ್ವ್ಸ್ ಅರೌಂಡ್ ದಿ ಸನ್ ಇನ್ ಎಲಿಪ್ಟಿಕಲ್ ಆರ್ಬಿಟ್. ಹಿಂದೆ ರೊಟೇಷನ್ ಅಲ್ಲಿ ಒಂದು ಭೂಮಿಯು ತನ್ನ ಸುತ್ತ ತಾನು ಸುತ್ತಕೊಳ್ಳುವಂತದ್ನ ಓನ್ ಆಕ್ಸಿಸ್ ಅಲ್ಲಿ ಫ್ರಮ್ ವೆಸ್ಟ್ ಟು ಈಸ್ಟ್, ಓಕೆ, ಇನ್ ಟಿಲ್ಟೆಡ್ ಆಂಗಲ್ ಆಫ್ 23.5 ಡಿಗ್ರಿ ಸುತ್ತೋ ಅಂತದ್ನ ನಾವು ರೊಟೇಷನ್ ಅಂತ ಕರೆದ್ವಿ. ಇದರಿಂದ ಆಗುವಂತ ಪರಿಣಾಮ ಅಥವಾ ಕಾಸಸ್ ಏನಪ್ಪಾ ಅಂತ ನೋಡಿದ್ರೆ, ಸೊ ಇಂಪ್ಯಾಕ್ಟ್ ಏನಪ್ಪಾ ಅಂತ ಅಂದ್ರೆ ಡೇ ಅಂಡ್ ನೈಟ್ ಆಗುವಂತದ್ದು, ಹಗಲು ಮತ್ತು ರಾತ್ರಿ ಉಂಟಾಗುವಂತದ್ದು. ಅದೇ ರೀತಿ ಅರ್ತ್ ರೆವಲ್ಯೂಷನ್ ಅಥವಾ ಭೂಮಿಯ ಪರಿಭ್ರಮಣೆ ಬಗ್ಗೆ ನೋಡೋದಾದ್ರೆ, ರಿವಾಲ್ವ್ಸ್ ಅರೌಂಡ್ ಸನ್ ಇನ್ ಎನ್ ಎಲಿಪ್ಟಿಕಲ್ ಆರ್ಬಿಟ್ ಅಥವಾ ಸೂರ್ಯನ ಸುತ್ತ ದೀರ್ಘ ವೃತ್ತಾಕಾರದ ಕಕ್ಷೆಯಲ್ಲಿ ಅಲ್ವಾ. ಹಿಂದಿನ ಸ್ಲೈಡ್ ಅಲ್ಲಿ ನಾವು ನೋಡೋದಾದ್ರೆ, ರೈಟ್, ಸೊ ರೊಟೇಷನ್ ಅಂದ್ರೆ ತನ್ನ ಸುತ್ತ ತಾನು ಮತ್ತು ರೆವಲ್ಯೂಷನ್ ಅಂದ್ರೆ ಸೂರ್ಯನ ಸುತ್ತ ತನ್ನ ಸುತ್ತ ಸುತ್ತುತ್ತಾ ಅದೇ ರೀತಿ ಸೂರ್ಯನ ಸುತ್ತ ಸುತ್ತುವಂತದ್ನ ನಾವು ರೆವಲ್ಯೂಷನ್ ಅಂತ ಕೂಡ ಕರಿಬಹುದು. ಸೊ ಎಷ್ಟು ಟೈಮ್ ತಗೊಳುತ್ತೆ ಅಂತ ಅಂದ್ರೆ 365 ದಿನ ಮತ್ತೆ 6 ಅವರ್ಸ್. ಓಕೆ, ಸೊ ಭೂಮಿಯು ಒಂದು ಸುತ್ತು ಪರಿಭ್ರಮಣ ಮಾಡಲು 355 ದಿನಗಳು ಮತ್ತು 6 ಗಂಟೆಗಳನ್ನ ತಗೊಳುತ್ತೆ. ಈ ಏನ್ ಎಕ್ಸ್ಟ್ರಾ 6 ಅವರ್ಸ್ ಇದೆ ಪ್ರತಿ ವರ್ಷ, ದಟ್ ಈಸ್ ಅಡ್ಜಸ್ಟೆಡ್ ಒನ್ಸ್ ಇನ್ ಎವ್ರಿ 4 years. ಅದನ್ನೇ ನಾವು ಲೀಪ್ ಇಯರ್ ಅಂತ ಕರೆಯುವಂಥದ್ದು. ಹೆಚ್ಚುವರಿ 6 ಗಂಟೆಗಳನ್ನ 4 ವರ್ಷಕ್ಕೊಮ್ಮೆ ಸೇರಿಸಿ ಅದನ್ನ ಅಧಿಕ ವರ್ಷ ಅಥವಾ ಲೀಪ್ ಇಯರ್ ಅಂತ ಕೂಡ ಕರೀತಾರೆ. ಓಕೆ, ಅರ್ತ್ ರೆವಲ್ಯೂಷನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಚೇಂಜ್ ಇನ್ ಸೀಸನ್ಸ್. ಹಿಂದೆ ನಾವೇನ್ ರೊಟೇಷನ್ ಅಲ್ಲಿ ಡೇ ಅಂಡ್ ನೈಟ್ ಆಗುತ್ತೆ ಅಂತ ಹೇಳಿದ್ವಿ, ಅದೇ ರೀತಿ ರೆವಲ್ಯೂಷನ್ ಇಂದ ಏನಾಗುತ್ತೆ ಅಥವಾ ಏನ್ ಇಂಪ್ಯಾಕ್ಟ್ ಆಗುತ್ತೆ, ಪರಿಣಾಮ ಏನಾಗುತ್ತೆ ಅಂದ್ರೆ ಸೀಸನ್ಸ್ ಅಥವಾ ಕಾಲಗಳು ಅಂತ ಏನ್ ಕರಿತೀವಿ ಅವುಗಳು ಉಂಟಾಗುತ್ತೆ. ಓಕೆ, ಸೊ ಅದಾದ್ಮೇಲೆ ರೊಟೇಷನ್ ಡ್ಯೂರೇಷನ್ ನೋಡೋದಾದ್ರೆ ಎಷ್ಟು ಸಮಯ ತಗೊಳುತ್ತೆ ರೊಟೇಷನ್ ಆಗಕ್ಕೆ ಅಂತ ಅಂದ್ರೆ, ಅರ್ತ್ ಟೇಕ್ಸ್ 23 hours 56 minutes and 4.09 seconds to complete one full rotation. ಓಕೆ, ಒಂದು ಫುಲ್ ರೊಟೇಷನ್ ನ ಒಂದು ಕಂಪ್ಲೀಟ್ ಅಕ್ಷಭ್ರಮಣೆ ಮಾಡಬೇಕು ಅಂತ ಅಂದ್ರೆ ತಗೊಳ್ಳುವಂತ ಸಮಯ 23 ಗಂಟೆ 56 ನಿಮಿಷ 4.09 ಸೆಕೆಂಡ್ಗಳು. ಇದನ್ನ ನಾವು ಒಂದು ನಕ್ಷತ್ರ ದಿನ ಅಥವಾ ಸೆಡರಲ್ ಡೇ ಅಂತ ಕೂಡ ಕರಿತೀವಿ. ಓಕೆ, ಭೂಮಿಯು ಸೂರ್ಯನ ಸುತ್ತ ಪರಿಭ್ರಮಣೆ ಮಾಡುವ ಕಾರಣ ನಾವು ಅನುಭವಿಸುವಂತ ಸೌರ ದಿನ 24 ಗಂಟೆಗಳಾಗಿರುತ್ತೆ. ಸೊ ಬಿಕಾಸ್ ಆಫ್ ದಿ ಅರ್ತ್ಸ್ ಮೂವ್ಮೆಂಟ್ ಅರೌಂಡ್ ದಿ ಸನ್ ವಿ ಎಕ್ಸ್ಪೀರಿಯನ್ಸ್ ಎ ಸೋಲಾರ್ ಡೇ ಆಫ್ 24 hours. ಓಕೆ, ಸೊ ದೀಸ್ ಆರ್ ಆಲ್ ಸಮ್ ಆಫ್ ದಿ ಕ್ವಿಕ್ ಪಾಯಿಂಟ್ಸ್ ರಿಲೇಟೆಡ್ ಟು ರೊಟೇಷನ್. ಓಕೆ, ಇದನ್ನ ನೋಡಾದ್ಮೇಲೆ
what are the, yeah, so these are things which we are discussing. Okay, so tilt angle, okay, so impact and all. So more effectively we have to see, okay, ಅಥವಾ ಎಕ್ಸಾಮ್ಸ್ ಕೇಳುವಂಥದ್ದು what are the effects of rotation ಅಥವಾ ಅಕ್ಷಭ್ರಮಣೆ ಆಗೋದ್ರಿಂದ ಉಂಟಾಗುವಂತ ಪರಿಣಾಮಗಳೇನು. ಸೊ ಇದರಿಂದ ಏನೇನಾಗುತ್ತೆ, ಒಂದು ಡೇ ಅಂಡ್ ನೈಟ್ ಆಗುತ್ತೆ, ಹಗಲು ಮತ್ತು ರಾತ್ರಿ ಆಗುವಂಥದ್ದು, ಮತ್ತೆ ದಿಕ್ಕಿನ ಬಗ್ಗೆ ಅರಿವು ಮೂಡಿಸುವಂಥದ್ದು ಕೂಡ ನಮ್ಗೆ ರೊಟೇಷನ್. ಓಕೆ, ಮತ್ತೆ ಸೆನ್ಸ್ ಆಫ್ ಟೈಮ್, ಸಮಯದ ಪ್ರಜ್ಞೆ ಕೂಡ ಗೊತ್ತಾಗುವಂಥದ್ದು ಅಥವಾ ನಮ್ಗೆ ಟೈಮ್ ನ ತಿಳಿಸುವಂಥದ್ದು ಕೂಡ ರೊಟೇಷನ್. ಭೂಮಿಯ ಕಾಂತೀಯತೆ ಅಥವಾ ಅರ್ತ್ ಮ್ಯಾಗ್ನೆಟಿಸಮ್ ಕೂಡ ಉಂಟಾಗುತ್ತೆ. ಮತ್ತೆ ಜಿಯಾಯ್ಡ್ ಶೇಪ್ ಆಫ್ ದಿ ಅರ್ತ್ ಯಾಕೆ ಮೇಂಟೈನ್ ಆಗುತ್ತೆ ಅಂದ್ರೆ ಬಿಕಾಸ್ ಆಫ್ ದಿ ರೊಟೇಷನ್, ರೈಟ್. ಸೊ ಅದಾದ್ಮೇಲೆ ಟೈಡ್ಸ್ ಅಥವಾ ಉಬ್ಬರವೆಳಿತಗಳು ಅಂತ ಏನ್ ಕರಿತೀವಿ, ಇವುಗಳು ಕೂಡ ಉಂಟಾಗುವಂತದ್ದು ರೊಟೇಷನ್ ಇಂದಾನೆ. ಅದೇ ರೀತಿ ಡೈರೆಕ್ಷನ್ ಆಫ್ ವಿಂಡ್ಸ್ ಅಂಡ್ ಓಷನಿಕ್ ಕರೆಂಟ್ಸ್, ಗಾಳಿ ಮತ್ತು ಸಾಗರ ಪ್ರವಾಹಗಳ ಬದಲಾವಣೆ ಕೂಡ ಆಗುವಂತದ್ದು ರೊಟೇಷನ್ ಇಂದ. ಓಕೆ, ಸೊ ದೀಸ್ ಆರ್ ಆಲ್ ಸಮ್ ಆಫ್ ದಿ ಎಫೆಕ್ಟ್ಸ್ ಆಫ್ ರೊಟೇಷನ್. ಓಕೆ, ಅದೇ ರೀತಿ ವಿ ವಿಲ್ ಸಿ ಎಫೆಕ್ಟ್ಸ್ ಆಫ್ ರೆವಲ್ಯೂಷನ್ ಅಥವಾ ಭೂಮಿಯ ಪರಿಕ್ರಮಣದ ಪರಿಣಾಮಗಳೇನಾಗುತ್ತೆ. ಓಕೆ, ಸೊ ಮೇಜರ್ಲಿ ಏನೋ ಆಗುವಂತದ್ದು ಸೀಸನ್ಸ್. ಓಕೆ, ಸೀಸನ್ಸ್ ಯಾಕಾಗುತ್ತೆ ಅಂತ ನೋಡಿದ್ವಿ, ಬಿಕಾಸ್ ಆಫ್ ದಿ ಟಿಲ್ಟ್ ಆಂಗಲ್. ಓಕೆ, ಅದಾದ್ಮೇಲೆ ಇದರಿಂದ ಏನಾಗುತ್ತೆ, ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯ ಸನ್ಲೈಟ್, ಓಕೆ, ಅಥವಾ ಸೂರ್ಯನ ಕಿರಣಗಳು ರಿಸೀವ್ ಆಗುತ್ತೆ. ಇದರಿಂದಲೇ ನಮ್ಗೆ ಉಷ್ಣಕಾಲ ಶೀತಕಾಲಗಳು ಬರುವಂತದ್ದು. ಓಕೆ, ಸೊ ಇದ್ರ ಪರಿಣಾಮವಾಗಿ ಅಥವಾ ರೆವಲ್ಯೂಷನ್ ನ ಪರಿಣಾಮವಾಗಿ ವಿ ಕ್ಯಾನ್ ಸಿ ಸಮ್ಮರ್ ಸಾಲಿಸ್ಟಿಸ್ ಅಂಡ್ ವಿಂಟರ್ ಸಾಲಿಸ್ಟಿಸ್. ಯಾವಾಗ ಸಮ್ಮರ್ ಸಾಲಿಸ್ಟಿಸ್ ಅಂತ ಅಂದ್ರೆ ಜೂನ್ 21. ಓಕೆ, ಸೊ ವಿಂಟರ್ ಸಾಲಿಸ್ಟಿಸ್ 22 ಡಿಸೆಂಬರ್. ಓಕೆ, ಅದೇ ರೀತಿ ಈಕ್ವಿನಾಕ್ಸ್ ಗಳು ಅಥವಾ ಸಮ ದಿನ ಮತ್ತು ರಾತ್ರಿ, ಈಕ್ವಲ್ ಡೇ ಅಂಡ್ ನೈಟ್ ಇರುತ್ತೆ, ಅವುಗಳನ್ನ ಕೂಡ ನೋಡಬಹುದು. 2 ಈಕ್ವಿನಾಕ್ಸಸ್ ಗಳು ಕಂಡು ಬರುತ್ತೆ. ಓಕೆ, 23 ಸೆಪ್ಟೆಂಬರ್ ಗೊಂದು, 21 ಮಾರ್ಚ್ ಗೊಂದು. ಓಕೆ, ಏನ್ 21 ಮಾರ್ಚ್ ಅಲ್ಲಿ ನೋಡ್ತೀವಿ ಅದನ್ನ ಆಟಮ್ ಈಕ್ವಿನಾಕ್ಸ್ ಅಂತ ಕರಿತೀವಿ, ಇದನ್ನ ಸ್ಪ್ರಿಂಗ್ ಈಕ್ವಿನಾಕ್ಸ್ ಅಂತ ಕೂಡ ಕರಿತೀವಿ. ಓಕೆ, ಸೊ ವಿ ವಿಲ್ ಸಿ ಕ್ವಶನ್ಸ್ ರಿಲೇಟೆಡ್ ಟು ದಿಸ್. ಓಕೆ, ಯಾ, so these are some of the quick points. Okay, Earth's axis is tilted at 23.5 degree leading to seasons ಅಲ್ವಾ. ಸೊ ಇದರಿಂದ ನಮ್ಗೆ ಕಾಲಗಳು ಅಥವಾ ಸೀಸನ್ಗಳು ಕಂಡು ಬರುತ್ತೆ, ರೈಟ್. ಸೊ ಸಮ್ಮರ್ ಸಾಲಿಸ್ಟಿಸ್ ಜೂನ್ 21 ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಡೈರೆಕ್ಟ್ ಸನ್ಲೈಟ್ ಇರುತ್ತೆ. ಓಕೆ, ಇದನ್ನ ನಾವು ಸಮ್ಮರ್ ಸಾಲಿಸ್ಟಿಸ್ ಅಂತ ಕೂಡ ಕರಿತೀವಿ. ಓಕೆ, ಡಿಸೆಂಬರ್ 22 ವಿಂಟರ್ ಸಾಲಿಸ್ಟಿಸ್ ಅಂತ ಕರಿತೀವಿ. ನಾರ್ದರ್ನ್ ಹೆಮಿಸ್ಫಿಯರ್ ಗೆಟ್ಸ್ ಲೆಸ್ ಸನ್ಲೈಟ್. ಓಕೆ, ಈ ಟೈಮ್ ಅಲ್ಲಿ ಉತ್ತರಾರ್ಧಗೋಳದಲ್ಲಿ ಕಡಿಮೆ ಸೂರ್ಯನ ಕಿರಣಗಳು ಕಂಡು ಬರುತ್ತೆ. ಹಿಂದಿನ ಇಮೇಜ್ ಅಲ್ಲಿ ನಾವು ನೋಡಿದೀವಿ. ಓಕೆ, ಈಕ್ವಿನಾಕ್ಸಸ್ ಆನ್ ಮಾರ್ಚ್ 21 ಅಂಡ್ ಸೆಪ್ಟೆಂಬರ್ 23 ಏನಪ್ಪಾ ಅಂತ ಅಂದ್ರೆ ಸಮವಾದ ದಿನ ಮತ್ತೆ ರಾತ್ರಿ ಕಂಡು ಬರುತ್ತೆ, ಅದನ್ನ ನಾವು ಈಕ್ವಿನಾಕ್ಸ್ ಅಂತ ಕರಿತೀವಿ. ಓಕೆ, ಸೊ ಇದರಿಂದ ಮತ್ತೊಂದು ಪರಿಣಾಮ ಏನಪ್ಪಾ ಅಂತ ಅಂದ್ರೆ ಸೂರ್ಯನ ಸ್ಥಳ ಅಥವಾ ಸೂರ್ಯಾಸ್ತದ ಸ್ಥಳ ವರ್ಷ ಪೂರ್ತಿ ಸೂರ್ಯೋದಯ ಅಥವಾ ಸೂರ್ಯಾಸ್ತದ ಸ್ಥಳ ಬದಲಾಗ್ತಾ ಇರುತ್ತೆ. ಪೊಸಿಷನ್ ಆಫ್ ಸನ್ ರೈಸ್ ಅಂಡ್ ಸನ್ಸೆಟ್ will keep changing because of the effects of revolution. Okay, so we'll see some of the questions related to this. Okay, so on which date or day and night are equal duration? ದಿನ ಮತ್ತು ರಾತ್ರಿ ಸಮಾನ ಅವಧಿಯಲ್ಲಿ ಇರುವ ದಿನ ಯಾವುದು ಅಂತ ಕೇಳಿದ್ದಾರೆ ಅಲ್ವಾ, ಹಿಂದೆ ಅಷ್ಟೇ ನೋಡಿದ್ವಿ. ಓಕೆ, ಆಪ್ಷನ್ಸ್ ಏನು, 22 ಜೂನ್, 23 ಸೆಪ್ಟೆಂಬರ್, 22 ಡಿಸೆಂಬರ್, 21 ಫೆಬ್ರವರಿ. ವಾಟ್ ಇಸ್ ದ ಆನ್ಸರ್? Yes, 23rd September we will see equinox, right? So explanation ನೋಡೋದಾದ್ರೆ equinox meaning ಏನಪ್ಪಾ ಅಂತಂದ್ರೆ ಸಮ ದಿನ ಮತ್ತು ರಾತ್ರಿ ಅಲ್ವಾ, ಈಕ್ವಲ್ ಡೇ ಅಂಡ್ ಈಕ್ವಲ್ ನೈಟ್. ಓಕೆ, ಎರಡು ಸಮಾನ ಸಮಯ ಇರುತ್ತೆ ಅಲ್ವಾ. ಸೊ ಇದು ಕಾರಣ ಏನಪ್ಪಾ ಅಂತಂದ್ರೆ ಸನ್ ಇಸ್ ಡೈರೆಕ್ಟ್ಲಿ ಓವರ್ ಎಟ್ ದಿ ಈಕ್ವೆಟಾರ್. ಈ ದಿನ ಸೂರ್ಯನು ಭೂಮಿಯ ಸಮರೇಖೆ ಮೇಲೆ ನೇರವಾಗಿ ಕಿರಣ ಬೀಳುತ್ತೆ. ಅದೇ ರೀತಿ ದೇರ್ ಆರ್ 2 ಈಕ್ವಿನಾಕ್ಸಸ್ ಇನ್ ಎ ಇಯರ್, ಒಂದೇ ವರ್ಷದಲ್ಲಿ 2 ಬಾರಿ ಸಂಭವಿಸುತ್ತೆ. ಓಕೆ, ಯಾವ್ಯಾವುದು ಅಂತ ಅಂದ್ರೆ 21 ಮಾರ್ಚ್, ಓಕೆ, ವರ್ನಲ್ ಈಕ್ವಿನಾಕ್ಸ್. ಓಕೆ, 23rd ಸೆಪ್ಟೆಂಬರ್ ಆಟಮ್ ಈಕ್ವಿನಾಕ್ಸ್. ಓಕೆ, ಅದಾದ್ಮೇಲೆ ಅದೇ ಕಾರಣಕ್ಕೆ ಕೊಟ್ಟಿರುವಂತ ಆಪ್ಷನ್ 23rd ಸೆಪ್ಟೆಂಬರ್ ವಿಚ್ ಇಸ್ ಅನ್ ಈಕ್ವಿನಾಕ್ಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಡ್ಯೂ ಟು ಅರ್ತ್ಸ್ ರೆವಲ್ಯೂಷನ್ ಅರೌಂಡ್ ದಿ ಸನ್ ಅಲ್ವಾ, ಭೂಮಿಯು ಸೂರ್ಯನ ಸುತ್ತ ಪರಿಭ್ರಮಣ ಮಾಡೋದ್ರಿಂದ ಕೆಳಗಿನವುಗಳಲ್ಲಿ ಯಾವುದು ಸಂಭವಿಸುತ್ತೆ ಅಂತ ಕೇಳಿದ್ರೆ ಆಪ್ಷನ್ ಬಂದ್ಬಿಟ್ಟು ಡೇ ಅಂಡ್ ನೈಟ್, ಸೀಸನ್ಸ್, ಅರ್ಥ್ಕ್ವೇಕ್ಸ್, ಓಷನ್ ಕರೆಂಟ್. ಸೊ ವಿಚ್ ಇಸ್ ದ ಆನ್ಸರ್? ಬಿಕಾಸ್ ಆಫ್ ದಿ ರೆವಲ್ಯೂಷನ್, ಎಸ್, ವಿ ವಿಲ್ ಸಿ ಸೀಸನ್ಸ್, ರೈಟ್. ಬೇರೆ ಬೇರೆ
ಸೀಸನ್ಗಳು ಕಂಡುಬರುವಂತದ್ದು ಬಿಕಾಸ್ ಆಫ್ ದಿ ರೆವಲ್ಯೂಷನ್. ಎಕ್ಸ್ಪ್ಲನೇಷನ್ ನೋಡೋದಾದ್ರೆ ಅರ್ತ್ ರೆವಲ್ಯೂಷನ್ ಮೀನ್ಸ್ ದ ಮೂವ್ಮೆಂಟ್ ಆಫ್ ಅರ್ತ್ ಅರೌಂಡ್ ದಿ ಸನ್ ಇನ್ ಎನ್ ಎಲಿಪ್ಟಿಕಲ್ ಆರ್ಬಿಟ್. ಪರಿಭ್ರಮಣೆ ಎಂದರೆ ಭೂಮಿಯು ಸೂರ್ಯನ ಸುತ್ತ ದೀರ್ಘ ವೃತ್ತಾಕಾರದ ಕಕ್ಷೆಯಲ್ಲಿ ಸುತ್ತುವಂತದ್ದು. ಎಷ್ಟು ಸಮಯ ತಗೊಳುತ್ತೆ? 365 ದಿನ 6 ಗಂಟೆಗಳು ಟು ಕಂಪ್ಲೀಟ್ 1 ರೆವಲ್ಯೂಷನ್ ಅಲ್ವಾ. ಸೊ ಅದರಿಂದನೇ ನಮಗೆ ಸಮ್ಮರ್, ವಿಂಟರ್, ಸ್ಪ್ರಿಂಗ್, ಆಟಮ್, ಬೇಸಿಗೆ, ಚಳಿ, ವಸಂತ, ಶರದ ಈ ರೀತಿ ಋತುಗಳು ಕಂಡು ಬರುವಂತದ್ದು. ಓಕೆ, ಸೊ ಐ ಹೋಪ್ the class is helpful for all of you. Okay, keep following our channel and keep your preparation consistent. Okay, we will be coming back with good videos further. Thank you.